ಶ್ರೀ ಗುರುಭ್ಯೋ ನಮಃ. ಭರದ್ವಾಜರು ತಮ್ಮ ತಪಃಪ್ರಭಾವದಿಂದ ಭರತನ ಅಪಾರವಾದ ಸೈನ್ಯಕ್ಕೆಲ್ಲ ದಿವ್ಯವಾದ ಆತಿಥ್ಯವನ್ನು ಕೊಟ್ಟ ಘಟನೆ ಹಿಂದಿನ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 91ನೇ ಸರ್ಗದಲ್ಲಿ ಮುಕ್ತಾಯ ಆಗಿತ್ತು. ರಾತ್ರಿ ಕಳೆದು ಬೆಳಗಾದ ಮೇಲೆ ಭರತ ಭರದ್ವಾಜರ ಬಳಿಗೆ ಸಾರಿದ, ಅವರಿಗೆ ನಮಸ್ಕರಿಸಿದ. ಅವ್ರು ಕೇಳಿದರು, ರಾತ್ರಿ ಸುಖವಾಗಿ ಕಳೆಯುತ್ತೆ, ನನ್ನ ಆತಿಥ್ಯದಿಂದ ನಿನಗೆ ಮತ್ತು ನಿನ್ನ ಪರಿವಾರಕ್ಕೆ ತೃಪ್ತಿ ಆಯಿತೆ, ಸಂಕೋಚ ಇಲ್ಲದೆ ಹೇಳುವಂಥವ್ರು ಪ್ರಶ್ನೆ ಮಾಡಿದಾಗ, ನಾನು ರಾತ್ರಿಯನ್ನು ಸುಖವಾಗಿ ಕಳೆದೆ, ನನ್ನ ಪರಿವಾರದವರು ಕೂಡ ತಮ್ಮ ಆಯಾಸವನ್ನೆಲ್ಲ ಪರಿಹಾರ ಮಾಡಿಕೊಂಡ್ರು ಅಂತ ಅವರಿಗೆ ಯಥೋಚಿತವಾದ ಉತ್ತರ ಹೇಳಿದ. ನಾನೀಗ ರಾಮನ ಕಡೆಗೆ ಹೊರಟಿದ್ದೇನೆ, ಇಲ್ಲಿಂದ ಎಷ್ಟು ದೂರ ರಾಮನ ಆಶ್ರಮ ಇದೆ, ಯಾವ ಮಾರ್ಗದಿಂದ ರಾಮನನ್ನು ನಾನು ತಲುಪಬೇಕು ಅಂತ ಕೇಳಿದ ಅವನು. ಇಲ್ಲಿಗೆ ಸುಮಾರು 2.5 ಯೋಜನ ದೂರದಲ್ಲಿ ಚಿತ್ರಕೂಟ ಪರ್ವತ ಇದೆ. ಆ ಚಿತ್ರಕೂಟದ ಪರ್ವತದ ಉತ್ತರ ಭಾಗದಲ್ಲಿ ಮಂದಾಕಿನಿ ನದಿ ಇದೆ. ಆ ನದಿ ಮತ್ತು ಪರ್ವತದ ನಡುವೆ ಪರ್ಣಶಾಲೆ ಇದೆ. ಅದೇ ರಾಮ ಮತ್ತು ಲಕ್ಷ್ಮಣರ ಪರ್ಣಶಾಲೆ. ಅಲ್ಲಿ ಸೀತೆಯ ಜೊತೆಗೆ ಅವರು ವಾಸ ಮಾಡ್ತಿದ್ದಾರೆ. ನಮ್ಮ ಆಶ್ರಮದಿಂದ ನೀನು ಮೊದಲು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡು, ಆ ಬಳಿಕ ದಕ್ಷಿಣ ಪಶ್ಚಿಮಗಳ ನಡುವಿನ ನೈಋತ್ಯ ದಿಕ್ಕಿಗೆ ಪ್ರಯಾಣ ಮಾಡು. ಆ ಮಾರ್ಗದಿಂದ ಪ್ರಯಾಣ ಮಾಡಿದರೆ ರಾಮನ ಆಶ್ರಮಕ್ಕೆ ನೀನು ತಲುಪ್ತಿ ಅಂತ ಹೇಳಿದರು ಅವರು. ಇದಾದ ಬಳಿಕ ದಶರಥನ ಪತ್ನಿಯರು ಉಳಿದವರೆಲ್ಲರೂ ಕೂಡ ಆ ಭರದ್ವಾಜರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರು. ಕೌಸಲ್ಯ, ಸುಮಿತ್ರೆ ಇಬ್ಬರು ಕೂಡ ಮಹರ್ಷಿಗಳ ಕಾಲಿಗೆ ನಮಸ್ಕಾರ ಮಾಡಿ ಭರತನ ಸಮೀಪ ನಿಂತ್ಕೊಂಡ್ರು. ಕೈ ಕೂಡ ಬಹಳ ನಾಚಿಕೆಯಿಂದ ಮಹರ್ಷಿಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಭರತನ ಸಮೀಪ ಆಕೆ ಕೂಡ ನಿಂತ್ಕೊಂಡ್ಲು. ವಿಶೇಷಂ ಜ್ಞಾತುಮಿಚ್ಛಾಮಿ ಮಾತ್ರೋನಾಂ ತವ ರಾಘವ, ನಿನ್ನ ಈ ಎಲ್ಲ ತಾಯಿ ಪರಿಚಯ ನನಗೆ ಮಾಡಿಸ್ಕೊಡು ಅಂತ ಕೇಳಿದರು ಭರದ್ವಾಜರು. ಮರ್ಯಾದಾ ಪುರುಷೋತ್ತಮನಾದ ರಾಮನಿಗೆ ಜನ್ಮ ಇತ್ತವಳು ಈ ಕೌಸಲ್ಯೆ. ಅವಳ ಎಡಭುಜಕ್ಕೆ ಅಂಟಿಕೊಂಡಂತೆ ನಿಂತ್ಕೊಂಡವಳು. ಸುಮಿತ್ರಾದೇವಿ ದಶರಥರಾಜನ 3 ಪತ್ನಿಯರಲ್ಲಿ 2ನೇ ಅವಳು. ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಇವಳೇ ತಾಯಿ. ಇವಳು 3ನೇ ಅವಳು ಕೈ. ಇವಳ ಕಾರಣದಿಂದಾಗಿ ರಾಮ ಲಕ್ಷ್ಮಣರಿಬ್ಬರು ಕಾಡಿಗೆ ಹೋಗಬೇಕಾಯಿತು. ರಾಜ ಸ್ವರ್ಗಕ್ಕೆ ತೆರಳಬೇಕಾಯಿತು. ಇವಳು ಮಹಾಕೋಪಿಷ್ಠಳು. ಅವಳ ಗುಣ ವರ್ಣನೆ ಮಾಡಿದ ಭರತ. ಮಹಾಕೋಪಿಷ್ಠಳಾದವಳು, ಹಠ ಸ್ವಭಾವದವಳು. ಕ್ರೋಧನಾಂ ಅಕೃತ ಪ್ರಜ್ಞಾಂ ದೃಪ್ತಾಂ ಸುಧಕಮಾನಿನಿ, ತಾನೇ ಸೌಂದರ್ಯವತಿ ಅಂತ ಅಹಂಕಾರ ಇದ್ದವಳು. ಐಶ್ವರ್ಯ ಕಾಮಾಂ, ಸ್ಥಾನಮಾನಗಳ ಬಗ್ಗೆ ಧನ ಕನಕಗಳ ಬಗ್ಗೆ ಅಪಾರವಾದ ಮಹತ್ವಾಕಾಂಕ್ಷೆ ಇದ್ದವಳು. ಅನಾರ್ಯಾಂ ಆರ್ಯ ರೂಪಿಣಿ, ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಆರ್ಯ ಸ್ತ್ರೀಯಂತೆ, ಸಜ್ಜನ ಸ್ತ್ರೀಯಂತೆ ಅವಳು ವೇಷಧಾರಣೆ ಮಾಡಿದ್ದಾಳೆ. ಆದರೆ ವಸ್ತುಗತ್ಯ ಅವಳು ಅನಾರ್ಯಳಾದವಳು, ಸಜ್ಜನಳಲ್ಲ. ಇವಳೇ ನನ್ನ ತಾಯಿ. ಇವಳು ಈ ಎಲ್ಲ ಪಾಪಕ್ಕೆ ಮೂಲ ಕಾರಣಗಳು. ಯಥೋ ಮೂಲಂ ಹಿ ಪಶ್ಯಾಮಿ ವ್ಯಸನಂ ಮಹದಾತ್ಮನಃ ಅಂತ ಅವಳ ವರ್ಣನೆ ಮಾಡಿದ. ಭರದ್ವಾಜೋ ಮಹರ್ಷಿಸ್ತಂ ಬ್ರುವಂತಂ ಭರತಂ ತಥಾ ಪ್ರತ್ಯುವಾಚ ಮಹಾಬುದ್ಧಿ ಇದಂ ವಸನಂ ಅರ್ಥವತ್. ಭರತನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಾಗ ಆ ಭರದ್ವಾಜರು ಈ ಮುಂದಿನಂತೆ ಮಾತು ಹೇಳಿದರು. ಕೈಯನ್ನು ನೀನು ದುಷ್ಟಳು ಅಂತ ಭಾವಿಸಬೇಡ. ಕೈಗೆ ಈ ಏನು ದುರ್ಬುದ್ಧಿ ಬಂದು ಅವಳು ಈ ಎಲ್ಲ ವನವಾಸಕ್ಕೆ ನಿಮಿತ್ತಳಾಗಿದ್ದಾಳೆ. ಅದರಿಂದ ಮುಂದೆ ನಿಮಗೆಲ್ಲರಿಗೂ ಸುಖ ಆಗೋದಿದೆ. ರಾಮನನ್ನು ಅರಣ್ಯಕ್ಕೆ ಕಳಿಸಿದ್ರಿಂದ ಮಾನವರಿಗೆ ಮಾತ್ರ ಅಲ್ಲ, ದೇವತೆಗಳಿಗೆ, ದಾನವರಿಗೆ ಮತ್ತು ಜ್ಞಾನಿಗಳಾದ ಮಹರ್ಷಿಗಳಿಗೆ ಎಲ್ಲರಿಗೂ ಹಿತವೇ ಆಗೋದಿದೆ. ಆದ್ರಿಂದ ಅವಳ ಕಾರ್ಯ ಮೇಲ್ನೋಟಕ್ಕೆ ಕೆಟ್ಟ ಕೆಲಸದಂತೆ ಕಂಡು ಬಂದ್ರೂ ಪರಿಣಾಮ ಅದರದ್ದು ಉತ್ತಮವಾಗಿದೆ, ಅದು ಎಲ್ಲರಿಗೂ ಹಿತಕಾರಿಯಾಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ
ಒಂದು ವ್ಯಾಖ್ಯಾನಕ್ಕನುಸಾರವಾಗಿ, ಜನಾರ್ದನೀಯ ಅಂತ ವ್ಯಾಖ್ಯಾನಕ್ಕನುಸಾರವಾಗಿ ಕೈಕೈಯನ್ನ ನಿಕೃತಿ ಅನ್ನುವಂಥ ಒಬ್ಬ ರಾಕ್ಷಸಿಯ ಆವೇಶ ಇದ್ದವಳು ಅಂತ ಹೇಳ್ತಾರೆ. ಹಾಗಾಗಿ ಆ ರಾಕ್ಷಸಿ ಆವೇಶದ ಕಾರಣದಿಂದಾಗಿ ಇಂಥ ದುರ್ಬುದ್ಧಿ ಅವಳಿಗೆ ಉಂಟಾಯಿತು. ರಾಕ್ಷಸಿ ಆವೇಶ ಕಾರಣ ಮತ್ತು ಮಂಥರೆ ಅವಳ ದುರ್ಬೋಧನೆ, ಈ ಎಲ್ಲ ಕಾರಣಗಳಿಂದಾಗಿ ಅವಳ ಬುದ್ಧಿ ವ್ಯತ್ಯಸ್ತ ಆಗಿ ರಾಮನ ಈ ವನವಾಸಕ್ಕೆ, ದಶರಥನ ಪರಲೋಕ ಗಮನಕ್ಕೆ ಅವಳು ಕಾರಣಗಳಾದಳು ಅಂತ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಭರದ್ವಾಜರು ಸಮಾಧಾನ ಹೇಳಿದ ಮೇಲೆ ಅವರಿಗೆ ಆತ ನಮಸ್ಕಾರ ಮಾಡಿದ, ಆಶೀರ್ವಾದಗಳನ್ನು ಪಡ್ಕೊಂಡ, ಸೈನ್ಯಕ್ಕೆ ಮುಂದೆ ಸಾಗಲಿಕ್ಕೆ ಆದೇಶ ಕೊಟ್ಟ. ಆನೆಗಳು, ಕುದುರೆಗಳು, ರಥಗಳು ಇವೆಲ್ಲ ವಾಹನಗಳಿಂದ ಕೂಡಿದಂತಹ ಭರತನ ಸೈನ್ಯ ಮುಂದೆ ಪ್ರಯಾಣ ಮಾಡಿತು. ಭರತ ಚಿತ್ರಕೂಟದ ಕಡೆ ಪ್ರಯಾಣ ಮಾಡಿದ. ದಾರಿಯಲ್ಲಿ ಕರಡಿಗಳು, ಕೃಷತ, ರುರು ಮೊದಲಾದಂತಹ ಜಿಂಕೆಗಳು. ಕೃಷತ ಅಂದ್ರೆ ಶರೀರದ ಮೇಲೆ ಚುಕ್ಕೆ ಇರುವಂತಹ ಜಿಂಕೆ, ರುರು ಅಂದ್ರೆ ಚುಕ್ಕೆ ಇಲ್ಲದೇ ಇರುವಂತಹ ಜಿಂಕೆ. ಹೀಗೆ ನಾನಾ ಥರದ ಪ್ರಾಣಿಗಳು, ಆ ಪ್ರಾಣಿಗಳಿಂದ ಕೂಡಿದಂತಹ ಅರಣ್ಯದ ಮೂಲಕ ಆ ಭರತನ ಸೈನ್ಯ ದಾಟಿ ಹೋಯಿತು. ಬಹಳ ದೂರವರೆಗೆ ಪ್ರಯಾಣ ಮಾಡಿದ ಮೇಲೆ ಆ ರಾಜಭಟರು, ಸೈನ್ಯ, ಆನೆ, ಕುದುರೆಗಳೆಲ್ಲವೂ ಕೂಡ ಆಯಾಸಿತ ಆಗಿದ್ದನ್ನ ಭರತ ಕಂಡ. ಮಂತ್ರಿಗಳಿಗೆ ಹೇಳಿದ ಅವನು, ಭರದ್ವಾಜರು ಹೇಳಿದಂಥ ಮಾರ್ಗದ ಲಕ್ಷಣಗಳೆಲ್ಲ ಈ ಸ್ಥಳದಲ್ಲಿ ಕಂಡು ಬಂದಿವೆ. ಭರದ್ವಾಜರು ಹೇಳಿದಂಥ ಜಾಗಕ್ಕೆ ನಾವು ಬಂದಿದ್ದೇವೆ ಅಂತ ಸ್ಪಷ್ಟ ಆಗ್ತದೆ. ಮುಂದೆ ನಮಗೆ ಚಿತ್ರಕೂಟ ಕಾಣಿಸ್ತಾ ಇದೆ. ಅದರ ಸಮೀಪದಲ್ಲಿ ಮಂದಾಕಿನಿ ಪರ್ವತ, ಮಂದಾಕಿನಿ ನದಿ ಹರಿದಿದೆ. ಈ ಪ್ರದೇಶದಲ್ಲಿ ಕೇವಲ ಋಷಿ ಮುನಿಗಳು, ಮಹರ್ಷಿಗಳಷ್ಟೇ ಅಲ್ಲದೆ ದೇವತೆಗಳು, ವಿದ್ಯಾಧರರು ಅವರು ವಾಸ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅತ್ಯಂತ ಪವಿತ್ರವಾದಂತಹ ಪ್ರದೇಶ ಇದು. ಇದೇ ಪ್ರದೇಶದಲ್ಲಿ ನಮ್ಮ ಸೈನ್ಯ ಬಿಡಾರ ಹೂಡಲಿ ಮತ್ತು ನಮ್ಮ ಸೈನಿಕರು ಎಲ್ಲ ಕಡೆ ರಾಮ ಲಕ್ಷ್ಮಣರನ್ನ ಅನ್ವೇಷಣೆ ಮಾಡಲಿ. ಸೈನಿಕರು ಎಲ್ಲ ಕಡೆ ಅನ್ವೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಚಿತ್ರಕೂಟದ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಕೆಳಭಾಗದಲ್ಲಿ ಒಂದು ಕಡೆ ಹೊಗೆ ಬರ್ತಿರೋದನ್ನು ಅವ್ರು ನೋಡಿದರು. ಭರತನ ಕಡೆಗೆ ಧಾವಿಸಿ ಹೇಳಿದರು, ನ ಅಮನುಷ್ಯೇ ಭವತ್ಯಗ್ನಿ ವ್ಯಕ್ತಮತ್ರೈವ ರಾಘವವು. ಮನುಷ್ಯರಿಲ್ಲದೆ ಇರುವ ಕಡೆ ಬೆಂಕಿ ಇರೋ ಸಾಧ್ಯತೆ ಇಲ್ಲ. ಅಲ್ಲಿ ಹೊಗೆ ಬರ್ತಿರೋದ್ರಿಂದ ಬೆಂಕಿನೂ ಕೂಡ ಇದ್ದೇ ಇದ್ದಿರಬೇಕು. ರಾಮಲಕ್ಷ್ಮಣರು ಅಲ್ಲೇ ಇರಬೇಕು. ಒಂದು ವೇಳೆ ರಾಮಲಕ್ಷ್ಮಣರು ಇಲ್ಲದೆ ಇದ್ರೆ ಬೇರೆ ತಪಸ್ಸುಗಳಾದರೂ ಇದ್ದಿರಬೇಕು. ಅವರನ್ನಾದರೂ ನಾವು ಸಮೀಪಿಸಿ ರಾಮಲಕ್ಷ್ಮಣರ ಬಗ್ಗೆ ಮಾಹಿತಿಯನ್ನು ತಗೊಳ್ಬಹುದು ಅಂತ ಹೇಳಿದರು ಸೈನಿಕರು. ಭಾರತ ಹೇಳಿದ, ನೀವೆಲ್ಲ ಇಲ್ಲೇ ಇರಿ, ಸುಮಂತ್ರನ ಜೊತೆಗೆ, ಗುರುಗಳಾದ ವಸಿಷ್ಠರ ಜೊತೆಗೆ ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ. ಈ ನಡುವೆ ರಾಮ ಸೀತಾದೇವಿಗೆ ಚಿತ್ರಕೂಟ ಪರ್ವತದ ಸೊಬಗನ್ನ ತೋರಿಸಿದ ವರ್ಣನೆ ಇದೆ 94ನೇ ಸರ್ಗದಲ್ಲಿ. ಚಿತ್ರಕೂಟ ಪರ್ವತದ ಪ್ರದೇಶದಲ್ಲಿ ಅವರಿಬ್ಬರು ಕೂಡ ವಿಹಾರ ಮಾಡ್ತಿದ್ರು. ಈ ಚಿತ್ರಕೂಟ ಪರ್ವತದಲ್ಲಿ ಸಂಚಾರ ಮಾಡಿದ ಮೇಲೆ, ಇಲ್ಲಿ ನಾವು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಯೋಧ್ಯೆಯನ್ನು ಬಿಟ್ಟು ಬಂದೆ, ರಾಜ್ಯ ಸಿಂಹಾಸನವನ್ನು ಕಳೆದುಕೊಂಡೆ, ಬಂಧು ಬಾಂಧವರನ್ನು ಅಗಲಿದೆ ಅನ್ನುವಂಥ ದುಃಖ ನನಗಿವತ್ತಿಲ್ಲ. ಈ ಪ್ರದೇಶದ ಸೌಂದರ್ಯ ನನ್ನ ಎಲ್ಲ ದುಃಖವನ್ನು ಪರಿಹರಿಸಿದೆ ಅಂದ ಅವನು. ಈ ಪರ್ವತದ ಪ್ರದೇಶದಲ್ಲಿ ನಾನಾ ಥರದ ಧಾತುಗಳು, ಅಂದರೆ ಪರ್ವತದ ಕಲ್ಲಿನಲ್ಲಿ ಧಾತುಗಳು ಏನು ಸಿಗ್ತಾವಲ್ಲ, ಅವು ಕೆಲವು ಕೆಂಬಣ್ಣದವು, ಕೆಲವು ಹಳದಿ, ಮತ್ತೆ ಕೆಲವು ಅಚ್ಚ ಬಿಳಿಯ ಬಣ್ಣದವು, ನೀಲ ಬಣ್ಣದವು, ಮತ್ತೆ ಕೆಲವು ಹೀಗೆ ನಾನಾ ಥರದ ಧಾತುಗಳ ಸಂಪತ್ತಿನಿಂದ ಕೂಡಿದ್ದು ಈ ಪರ್ವತ. ದುಷ್ಟ ಪ್ರಾಣಿಗಳು, ಹಾಗೆ ದುಷ್ಟ ಅಲ್ಲದೇ ಇರುವಂತಹ ಸಾಧು ಪ್ರಾಣಿಗಳು, ನಾನಾ ಥರದ ವೃಕ್ಷಗಳು, ಮಾವು, ನೇರಳೆ, ಹೊನ್ನೆ, ಬಿಳಿಯ ಸಾಲ, ಇದರಲ್ಲೆಲ್ಲ ಕೆಲವನು ಬರೀ ಹೆಸರು ಕೇಳಬೇಕಷ್ಟೆ, ಅಂಥದನ್ನು ನೋಡಲಿಕ್ಕೆ ಇಲ್ಲ. ಲೋಧ್ರ, ಪ್ರಿಯಾಲ, ಹಲಸು. ಕನ್ನಡದಲ್ಲಿ ಅದನ್ನು ಅನುವಾದ ಮಾಡುವಾಗ ಎಷ್ಟೋ ಶಬ್ದಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ, ಇನ್ನೆಷ್ಟೋ ಶಬ್ದಕ್ಕೆ, ಸಂಸ್ಕೃತ ಶಬ್ದಗಳಿಗೆ ಕನ್ನಡ ಶಬ್ದ ಸಿಕ್ಕೇ ಇಲ್ಲ. ಹಾಗಾಗಿ ಅದನ್ನ ಹಾಗೆ ಅನುವಾದ ಮಾಡ್ತಾರೆ ಅಂತ ಕಾಣಿಸ್ತದೆ. ಮಾವು, ನೇರಳೆ, ಬಿಳಿಯ ಸಾಲ, ಲೋಧ್ರ,
ಪ್ರಿಯಾಲ, ಹಲಸು, ಅಂಕೋಲ, ಭವ್ಯ, ನ್ಯಬ್ಜ, ಕಿನಿಶ, ಬಿಲ್ವ, ತಿಂದುಕ, ಕಾಲಸ್ಕಂದ, ಬಿದಿರು, ಕಾಶ್ಮರಿ ಅಂದರೆ ಅದನ್ನ ಮಧುಕರ್ಣಿಕ ಅಂತಲೂ ಕರೀತಾರೆ, ಅರಿಷ್ಟ, ನಿಂಬೆ, ಮಧೂಕ, ವರುಣ, ತಿಕ್ತಶಾಖ, ಕುಡಪುಕ್ಷ, ತಿಲಕ, ಬದರಿ, ನೆಲ್ಲಿ, ಬೇವು, ಕದಂಬ, ಬೆತ್ತ, ಇಂದ್ರವೃಕ್ಷ, ಆಮೇಲೆ ದಾಳಿಂಬ ವೃಕ್ಷ, ಸೀತಾಫಲ, ಆಲ, ಅಂಜೂರ, ಅತ್ತಿ ಮೊದಲಾದಂತಹ ಮಹಾ ವೃಕ್ಷಗಳಿಂದ ಈ ಅರಣ್ಯ ವ್ಯಾಪ್ತ ಆಗಿದೆ, ತನ್ನ ಸೊಬಗನ್ನೇ ಹೆಚ್ಚಿಸಿಕೊಂಡಿದೆ. ಅಲ್ಲಿ ನೋಡು, ಒಂದು ಕಡೆ ಕಿನ್ನರ ದಂಪತಿಗಳು, ಮತ್ತೊಂದು ಕಡೆ ವಿದ್ಯಾಧರ ದಂಪತಿಗಳು, ಅವರೆಲ್ಲ ವಿಹಾರ ಮಾಡ್ತಿದ್ದಾರೆ. ಈ ಪ್ರದೇಶದಲ್ಲಿ ನಾನು ವಾಸ ಮಾಡಿಕೊಂಡಿದ್ರೆ 14 ವರ್ಷಗಳನ್ನು ಅನಾಯಾಸವಾಗಿ ಕಳೀತೇನೆ, ಯಾವ ಶೋಕವೂ ನನಗಿಲ್ಲ. ಮತ್ತೆ ಈ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದರಿಂದ ನನಗೆ 2 ರೀತಿಯಾದ ಪರಿಣಾಮಗಳು, 2 ರೀತಿಯಾದ ಫಲಗಳನ್ನು ಪಡ್ಕೊಂಡಂತಾಯಿತು. ಒಂದು ಫಲ ಏನಂದ್ರೆ, ನಮ್ಮ ಅಪ್ಪ ದಶರಥನ ಪ್ರತಿಜ್ಞೆಯನ್ನು ಸಫಲ ಮಾಡಿದ್ದು. ಆತ ಕೈಕೈಗೇನು ವರ ಕೊಟ್ಟಿದ್ದ, ಆ ವರವನ್ನು ನಾನು ಆಚರಣೆ ಮಾಡೋದ್ರ ಮೂಲಕ ದಶರಥನ ಋಣವನ್ನು ತೀರಿಸ್ಕೊಂಡೆ. ಎರಡನೇದ್ದು, ಭರತನಿಗೆ ಪ್ರಿಯವಾಗುವಂಥ ಕಾರ್ಯವನ್ನು ಮಾಡಿದೆ. ಭರತನಿಗೆ ಏನಾದರೂ ರಾಜ್ಯವನ್ನು ಆಳಬೇಕು ಅಂತ ಅಪೇಕ್ಷೆ ಇದ್ದರೆ ಆ ಕಾರ್ಯವನ್ನು ನಾನು ಮಾಡಿಕೊಟ್ಟಂತಾಯಿತು. ನಾನು ಅಯೋಧ್ಯೆಯಲ್ಲೇ ಇದ್ದು ಬಿಟ್ಟಿದ್ದೆ, ಅವನಿಗೆ ಸಿಂಹಾಸನ ಸಿಗ್ತಿರಲಿಲ್ಲ. ಹಾಗಾಗಿ ನಾನು ಕಾಡಿಗೆ ಬರೋದ್ರ ಮೂಲಕ ಅವನ ಅಪೇಕ್ಷೆಯನ್ನು ಈಡೇರಿಸಿದಂತಾಯಿತು. ವಿವಿಧಾನ್ಯಪಿ ಯಾನಾನಿ ಮಹಾಂತಿ ಚ ಲಘೂನಿ ಚ ಪೆಗೆಯು ಸುಮಹಾರಹಾನಿ ಪದಾತೈರೇವ ಪದಾತಯ. ಈ ಪ್ರದೇಶದಲ್ಲಿ ನಿನಗೂ ಕೂಡ ಎಲ್ಲ ರೀತಿಯಾದಂಥ ಸಂಕಟ ಪರಿಹಾರ ಆಗಿ, ಮನಸ್ಸಿನ ಏಕತಾನತೆ ಪರಿಹಾರ ಆಗಿ, ಮನಸ್ಸಿಗೆ ಆನಂದ ಆಗಿದೆ ಅಂತ ನಾನು ಭಾವಿಸ್ತೇನೆ ಅಂದ ರಾಮ. ವಿಚಿತ್ರ ಶಿಖರೇ ಹಿ ಅಸ್ಮಿನ್ ರಥವಾನಸ್ಮಿ ಭಾಮಿನಿ ಇದಮೇವ ಅಮೃತಂ ಪ್ರಾಹು ರಾಜ್ಯ ರಾಜರ್ಷಯಃಪರೇ ವನವಾಸಂ ಭವಾರ್ಥಾಯ ಪ್ರೇತ್ಯಮೇ ಪ್ರಪಿತಾಮಹ. ಈ ವನವಾಸ ಏನಿದೆ, ಈ ವನವಾಸವನ್ನೇ ಮಹರ್ಷಿಗಳು, ಜ್ಞಾನಿಗಳಾದವರು ಅಮೃತ ಅಂದ್ರೆ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ವನವಾಸ ಅಂತಂದ್ರೆ ವಾಸ್ತವಿಕವಾಗಿ ಕಾಡಿನಲ್ಲೇ ಇರೋದು ಅಂತ ಅರ್ಥ ಅದೊಂದು ಏನಿದೆ. ಅದರ ಜೊತೆ ಮತ್ತೊಂದು ಅರ್ಥ, ನಾಡಿನಲ್ಲಿ ಯಾವ ಸಂಗತಿಗಳು ನಮ್ಮ ಮನಸ್ಸನ್ನು ಕಟ್ಟಿ ಹಾಕ್ತವೆ, ಸಂಸಾರದಲ್ಲಿ ನಮ್ಮ ಮನಸ್ಸನ್ನು ಅಂಟಿಕೊಂಡಿರುವಂತೆ ಮಾಡ್ತವೆ, ಆ ಎಲ್ಲ ಸಂಗತಿಗಳನ್ನು ತೊರೆದು ಕಾಡಿನಲ್ಲಿ ಅಂದರೆ ವಿರಕ್ತವಾದಂತಹ ಪ್ರದೇಶದಲ್ಲಿ ವಾಸ ಮಾಡೋದ್ರ ಮೂಲಕ ಮನುಷ್ಯ ಮೋಕ್ಷದ ಸಿದ್ಧಿಯನ್ನು ಪಡ್ಕೊಳ್ಬಹುದು ಅಂತ ಅರ್ಥ. ನಾಡಿನಲ್ಲೇ ಇದ್ರೂ ಕೂಡ ವಿರಕ್ತನಾಗಿ ಬದುಕಿದರೆ ಆತ ಕಾಡಿನಲ್ಲಿದ್ದಂತೆ, ಕಾಡಿನಲ್ಲಿದ್ದರೂ ಕೂಡ ವೈರಾಗ್ಯ ಇಲ್ಲದೆ ಆತ ವಿಷಯ ಸುಖದಲ್ಲಿ ಆಸಕ್ತನಾದರೆ ಆತ ನಾಡಿನಲ್ಲೇ ಬದುಕಿದಂತೆ. ಹಾಗಾಗಿ ವನವಾಸ ಮೋಕ್ಷದ ಸಿದ್ಧಿಗೆ ಕಾರಣ ಅಂತಂದ್ರೆ, ವನ ಅಂದರೆ ವಾಸ್ತವಿಕವಾಗಿ ಕಾಡು ಅಂತ ಅರ್ಥ ಮಾಡಿಕೊಳ್ಳದೆ ವಿರಕ್ತವಾದಂಥ ತಾಪಸ ಜೀವನ ಅಂತ ಅರ್ಥ ಮಾಡಬಹುದು. ಇದನ್ನೇ ಅಮೃತಕ್ಕೆ ಸಾಧನ, ಮೋಕ್ಷಕ್ಕೆ ಸಾಧನ ಅಂತ ಜ್ಞಾನಿಗಳಾದವರು ಹೇಳ್ತಾರೆ. ಇದಮೇವ ಅಮೃತಂ ಪ್ರಾಹು ರಾಜ್ಞಿ ರಾಜರ್ಷಯಃ ಪರೇ ವನವಾಸಂ ಭವಾರ್ಥಾಯ ಪ್ರೇತ್ಯಮೇ ಪ್ರಪಿತಾಮಹ. ಈ ಪ್ರದೇಶದಲ್ಲಿ ಇಂದ್ರನ ಅಮರಾವತಿ, ಕುಬೇರನ ಅಲಕಾಪಟ್ಟಣ, ಉತ್ತರ ಕುರುವಿನ ಪ್ರದೇಶ, ಆ ಎಲ್ಲ ಸೌಂದರ್ಯವೂ ಕೂಡ ಹುದುಗಿದೆ. ಇಲ್ಲಿ ಇದ್ದುಕೊಂಡು ನಾನು 14 ವರ್ಷವನ್ನು ನಿನ್ನ ಜೊತೆಗೆ ಮತ್ತು ಲಕ್ಷ್ಮಣನ ಜೊತೆಗೆ ಅನಾಯಾಸವಾಗಿ ಕಳೀತೇನೆ. ಅಲ್ಲಿಗೆ 94ನೇ ಸರ್ಗ ಮುಕ್ತಾಯ ಆಗಿದೆ. 95ನೇ ಸರ್ಗದಲ್ಲಿ ಮಂದಾಕಿನಿ ನದಿಯ ವರ್ಣನೆ ಇದೆ, ರಾಮ ಮಾಡಿದ್ದ ಮಂದಾಕಿನಿ ನದಿಯ ವರ್ಣನೆ. ಪ್ರಾಣಿಗಳ ಗುಂಪು, ಆನೆ ಅಥವಾ ಮತ್ತೆ ಯಾವುದೋ ಕೆಲವು ಪ್ರಾಣಿಗಳು ಈಗ ತಾನೇ ಈ ನದಿಗೆ ಇಳಿದು ನೀರು ಕುಡಿದು ಹೋಗಿವೆ. ಹಾಗಾಗಿ ನೀರು ಕದಡಿ ಕಲುಷಿತ ಆಗಿದೆ. ಋಷಿಗಳು ನಿತ್ಯ ಈ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಹಾಗಾಗಿ ಋಷಿಗಳಿಂದ ಸೇವಿತ ಆಗಿದೆ ಈ ಮಂದಾಕಿನಿ ನದಿ. ಸಮೀಪದಲ್ಲೇ ಚಿತ್ರಕೂಟ ಪರ್ವತನೂ ಕೂಡ ಇದೆ. ನದಿಯ ಎರಡೂ ಪಕ್ಕದಲ್ಲಿರುವಂತಹ ಗಿಡಗಳೇನಿವೆ
ಆ ಗಿಡಗಳಿಂದ ಉದುರಿ ಬಿದ್ದಂಥ ಹೂವಿನ ರಾಶಿ ನದಿಯ ಪ್ರವಾಹದುದ್ದಕ್ಕೂ ಕೂಡ ತೇಲ್ಕೊಂಡು ಹೋಗ್ತಿದೆ. ದರ್ಶನಂ ಚಿತ್ರಕೂಟಕ್ಕೆ ಮಂದಾಕಿನ್ಯಾಶ್ಚ ಶೋಭನೆ ಅಧಿಕಂ ಪುರವಾಸಾಖ್ಯ ಮನ್ಯೇ ತವಚ ದರ್ಶನಾತ್. ನಿತ್ಯ ಈ ಪ್ರದೇಶದಲ್ಲಿದ್ದು ನಾನು ಚಿತ್ರಕೂಟ ಪರ್ವತ ನೋಡ್ತಿದ್ದೇನೆ. ಆಮೇಲೆ ಮಂದಾಕಿನಿ ನದಿಯ ನೋಟವೂ ಕೂಡ ನಮಗೆ ಲಭ್ಯ ಆಗಿದೆ. ಅಧಿಕಂ ಪುರವಾಸಾಖ್ಯ ಮನ್ಯೇಚಿ ತವ ದರ್ಶನಾತ್. ಚಿತ್ರಕೂಟ ಪರ್ವತವನ್ನು ನಿತ್ಯ ನೋಡ್ತಿದ್ರೆ ಅಯೋಧ್ಯೆಯನ್ನು ನೋಡಿದ ಆನಂದಕ್ಕಿಂತ ಹೆಚ್ಚಿನ ಆನಂದ ದೊರೆತಿದೆ. ಆಮೇಲೆ ಈ ಮಂದಾಕಿನಿ ನದಿಯನ್ನು ನೋಡ್ತಿದ್ರೆ ನಿತ್ಯ ನಿನ್ನ ಜೊತೆ ಇರೋದ್ರ ಮೂಲಕ ನಾನು ಯಾವ ಸಂತೋಷ ಅದನ್ನು ಪಡ್ಕೊಳ್ಬೇಕು, ಅದಕ್ಕಿಂತ ಹೆಚ್ಚಿನ ಸಂತೋಷವನ್ನು ಈ ಮಂದಾಕಿನಿ ನದಿಯನ್ನು ನೋಡಿದ್ರ ಮೂಲಕ ನಾನು ಪಡ್ಕೊಳ್ತೇನೆ ಅಂತ ಹೇಳಿದ ರಾಮ. ರಾಮ ಸೀತೆಯರು ಏಕಾಂತದಲ್ಲಿ ಕಳೆದ ವರ್ಣನೆ ಇದೆ ಇಲ್ಲಿ. ಅಂದ್ರೆ ಇಲ್ಲೇನು ಈ ವರ್ಣನೆ ಬಂದಿದೆ, ನಿನ್ನನ್ನ ನೋಡಿದ್ರಿಂದ ಏನು ಆನಂದ ಬರಬೇಕು, ಅದಕ್ಕಿಂತ ಹೆಚ್ಚಿನ ಆನಂದ ಮಂದಾಕಿನಿ ನದಿಯನ್ನು ನೋಡಿದ್ರಿಂದ ಬರ್ತದೆ ಅಂತ ಹೇಳಿದ ಅವನು. ಸೀತೆ ಕೋಪಿಸ್ಕೊಂಡದ್ದು, ಪ್ರಣಯ ಕಲಹ ಮಾಡಿದ್ದು ಅದರಲ್ಲೇನು ವರ್ಣನೆಯಲ್ಲಿ ಏನಿಲ್ಲ. ಅದನ್ನು ವಾಲ್ಮೀಕಿ ಮಾಡಿದ್ರೆ ಮತ್ತಷ್ಟು ಕಾವ್ಯಕ್ಕೆ ಸಾರಸ್ಯ ಬರ್ತಿತ್ತು. ತ್ವಂ ಪೌರಜನವಜ್ಜಾಲಾನ್ ಅಯೋಧ್ಯಾಮಿವ ಪರ್ವತಂ ಮನ್ಯಸ್ವ ವನಿತೆ ನಿತ್ಯಂ ಸರಯೂವತ್ ಇಮಾಂ ನದೀಂ. ಅಯೋಧ್ಯೆಯನ್ನು ಬಿಟ್ಟು ಬಂದೆ ಅಂತ ದುಃಖಿಸಬೇಡ, ಈ ಚಿತ್ರಕೂಟ ಪರ್ವತನೇ ಅಯೋಧ್ಯೆ ಅಂತ ತಿಳ್ಕೊ. ಇಲ್ಲಿರುವ ವನಚರ ಪ್ರಾಣಿಗಳೇನಿವೆ ಇವುಗಳನ್ನೇ ಅಯೋಧ್ಯೆಯ ಪೌರನು ಅಂತ ತಿಳ್ಕೊ. ಸರಯೂ ನದಿ ಇಲ್ಲಿ ಇಲ್ಲದೇ ಇದ್ರು ಈ ಮಂದಾಕಿನಿ ನದಿಯನ್ನೇ ಸರಯೂ ನದಿ ಅಂತ ತಿಳ್ಕೊ. ಲಕ್ಷ್ಮಣ ನಿನ್ನ ಆಜ್ಞೆಗೆ ಅನುಸಾರವಾಗಿ ನಡ್ಕೊಳ್ತಾ ಇದ್ದಾನೆ, ಎಲ್ಲ ರೀತಿಯಾದ ಅನುಕೂಲಗಳನ್ನು ನಿನಗೆ ಮಾಡಿಕೊಡ್ತಿದ್ದಾನೆ. ನಾನು ಮತ್ತು ನೀನು ಅನುದಿನವೂ ಈ ಪುಣ್ಯ ನದಿಯಲ್ಲಿ ನಿತ್ಯ 3 ಹೊತ್ತು ಸ್ನಾನ ಮಾಡ್ತಾ ಇಲ್ಲಿ ಸಿಗುವಂಥ ಜೇನುತುಪ್ಪ, ಗಡ್ಡೆ ಗೆಣಸುಗಳನ್ನು, ಫಲ ಮೂಲಗಳನ್ನು ಭಕ್ಷಣೆ ಮಾಡ್ತಾ ಸಂತೋಷವಾಗಿರೋಣ. ಅಯೋಧ್ಯೆಯ ನಗರದ ನೆನಪಾಗಲಿ, ರಾಜ್ಯ ಸಿಂಹಾಸನದ ನೆನಪಾಗಲಿ ನನಗಿಲ್ಲಿ ಆಗೋದಿಲ್ಲ. ಈ 95ನೇ ಸರ್ಗ ಆದಮೇಲೆ ಮುಂದೊಂದು ಸರ್ಗ ಇದೆ. ಈ ಸರ್ಗ ಅನೇಕ ರಾಮಾಯಣದ ಗ್ರಂಥಗಳಲ್ಲಿ ಇಲ್ಲ. ಇದನ್ನ ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಪ್ರಕ್ಷಿಪ್ತ ಅಂತ ಇಟ್ಕೊಂಡ್ರು ಅಂದರೆ, ಪ್ರಕ್ಷಿಪ್ತ ಅಂದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೇ ಇದ್ರೂ ಕೂಡ ಆಮೇಲೆ ಯಾರೋ ಆ ಸರ್ಗವನ್ನು ಇದಕ್ಕೆ ಸೇರಿಸಿದ್ದು. ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ನಾನಾ ಥರದ ರಾಮಾಯಣದ ಪಾಠಗಳಿರ್ತವೆ. ಅದರಲ್ಲಿ ಯಾರೋ ಒಬ್ಬರು ವಾಲ್ಮೀಕಿ ಇದನ್ನು ರಚನೆ ಮಾಡಿಲ್ಲದೇ ಇದ್ರು ಕೂಡ ಮತ್ತೊಬ್ಬರು ಯಾರೋ ರಚನೆ ಮಾಡಿದ್ದು ಇದಕ್ಕೆ ಸೇರಿಸಿದ್ದು ಅಂತ ಈ ವ್ಯಾಖ್ಯಾನಕಾರರ ಅಭಿಪ್ರಾಯ. ಅದಕ್ಕೆ ಕಾರಣ ಏನಂದ್ರೆ 95ನೇ ಸರ್ಗದಲ್ಲಿ ಮತ್ತು ಮುಂದಿನ 96ನೇ ಸರ್ಗದಲ್ಲಿ ಏನು ಕಥೆಯ ನಿರೂಪಣೆ ಇದೆ, ಆ ಕಥಾ ನಿರೂಪಣವನ್ನು ಗಮನಿಸಿದರೆ ನಡುವೆ ಬರುವಂಥ ಈ ಸರ್ಗದ ಕಥಾ ನಿರೂಪಣೆಗೆ ಅದು ಹೊಂದಾಣಿಕೆ ಆಗೋದಿಲ್ಲ. ಮತ್ತು ವಾಲ್ಮೀಕಿಯ ಶೈಲಿಯಲ್ಲಿ, ಕಥಾ ಶೈಲಿ, ಶ್ಲೋಕಗಳನ್ನು ರಚನೆ ಮಾಡುವಂಥ ಶೈಲಿ, ಆ ಶೈಲಿಯೂ ಕೂಡ ಈ ಪ್ರಕ್ಷಿಪ್ತವಾದ ಶಬ್ದದಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಇದನ್ನ ಮೂಲ ರಾಮಾಯಣದಲ್ಲಿ ಸೇರಿಸದೆ ಪ್ರತ್ಯೇಕ ಅಂತ ಎಷ್ಟೋ ಜನ ವ್ಯಾಖ್ಯಾನಕಾರರು ಭಾವಿಸ್ತಾರೆ. ಆದರೆ ರಾಮಾಯಣ ಪಾರಾಯಣ ಮಾಡುವ ಪದ್ಧತಿ ಇದೆಯಲ್ಲ, ನಾನಾ ಥರದ ಅಪೇಕ್ಷಿತಗಳ ಪ್ರಾಪ್ತಿಗಾಗಿ ರಾಮಾಯಣ ಪಾರಾಯಣ ಮಾಡುವ ಪದ್ಧತಿ ಇದೆಯಲ್ಲ, ಆ ಪಾರಾಯಣ ಮಾಡುವವರು ಇದನ್ನು ಕೂಡ ಪಾರಾಯಣ ಮಾಡ್ತಾರೆ, ಪ್ರಕ್ಷಿಪ್ತ ಅಂತ ಇದ್ರೂ ಕೂಡ. ಹಾಗಾಗಿ ಪಾರಾಯಣ ಮಾಡೋದು ಬಿಡೋದು ಏನಿದೆ ಅವರವರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ, ಅವರವರ ಅಪೇಕ್ಷೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿದೆ ಆ ಶ್ಲೋಕ. ಇದು ಸಂಸ್ಕೃತ, ಈ ಕಡೆ ಕನ್ನಡ. ಇಲ್ಲಿ ಪ್ರಕ್ಷಿಪ್ತ ಅನ್ನುವಂಥ ಮಾತೇನಿಲ್ಲ. ಎಲ್ಲ ಸರ್ಗಗಳನ್ನ ಹಾಗೆ ಮುದ್ರಣ ಆಗಿದೆ ಅದರಲ್ಲಿ. ಅಂತೂ ಈ ಕನ್ನಡ ಪುಸ್ತಕದಲ್ಲಿ ಮಾತ್ರ ಅದನ್ನು ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಆದರೂ ಆ ಸರ್ಗದಲ್ಲಿ ಕೂಡ ಒಂದು ಸೌಂದರ್ಯ ಇರೋದ್ರಿಂದ ಅದನ್ನು ವರ್ಣನೆ ಮಾಡಬೇಕು. ಸೀತಾ ದೇವಿಗೆ ಅದನ್ನು ತೋರಿಸಿದ ಅವನು. ನನ್ನ ಸಮೀಪದಲ್ಲಿ ಬಂದು ಕೂತ್ಕೋ ಅಂತ ಅವಳನ್ನ ಕರೆದ. ಅಲ್ಲೊಂದು ಯಾವುದೋ ಪಕ್ಷಿ ದನಿ ಮಾಡ್ತಿತ್ತು.
ಆ ಪಕ್ಷಿ ತನ್ನ ಮಗುವನ್ನು ಕರೀತಿತ್ತು. ಯಾವುದೋ ಒಂದು ವೃಕ್ಷದಲ್ಲಿ ಒಂದು ಪೊಟರೆಯಲ್ಲಿ ಅದು ತನ್ನ ಮೊಟ್ಟೆಗಳನ್ನು ಇಟ್ಟಿದ್ದಿರಬೇಕು. ತನ್ನ ಶಿಶುವನ್ನು ಆ ಪಕ್ಷಿ ಕರೀತಿತ್ತು. ಅದನ್ನು ನೋಡಿದರೆ ರಾಮನಿಗೆ ತನ್ನ ತಾಯಿಯ ನೆನಪು ಬಂತು. ನನ್ನ ತಾಯಿಯ ಅರಮನೆಯಲ್ಲಿ ಅವಳು ಪಂಜರಗಳಲ್ಲಿ ಏನು ಪಕ್ಷಿಗಳನ್ನು ಸಾಕಿರ್ತಾಳೆ, ಆ ಪಕ್ಷಿಯು ಕೂಡ ನನ್ನ ತಾಯಿ ನನ್ನನ್ನು ಕರೆದದ್ದನ್ನು ಮೇಲಿಂದ ಮೇಲೆ ಅನುಕರಣೆ ಮಾಡಿ ಮಾಡಿ ಅದೇ ಮಾತಾಡೋದನ್ನು ಕಲ್ತಿರ್ತದೆ. ಅದರಂತೆ ಈ ಪಕ್ಷಿಯು ಕೂಡ ಶಬ್ದ ಮಾಡ್ತಿದೆ ಅಂತ ಅವಳನ್ನ ಆ ತಾಯಿಯನ್ನು ನೆನಪಿಸ್ಕೊಂಡ ಅವನು. ವಯಂ ತದ ಅಭಿಗಚ್ಛಾಮಃ ವನ ಇಕ್ಷ್ವಾಕುನಂದನ. ಆಮೇಲೆ ಸೀತೆ ಹೇಳಿದ್ಲು, ಈ ಸಮೀಪದಲ್ಲಿ ಅಶೋಕ ವೃಕ್ಷಗಳಿಂದ ಕೂಡಿದೊಂದು ವನ ಇದೆ, ಅಲ್ಲಿಗೆ ನಾವು ಪ್ರಯಾಣ ಮಾಡೋಣ ಅಂತ ಹೇಳಿದ್ಲು. ಅದರಂತೆ ಅವರು ಅಲ್ಲಿಗೆ ಪ್ರಯಾಣ ಮಾಡಿದರು. ಹೀಗೆ ಕಾಡಿನಲ್ಲಿ ಅವರು ನಾನಾ ರೀತಿಯಾಗಿ ವಿಹಾರ ಮಾಡಿ ಆಶ್ರಮಕ್ಕೆ ಹಿಂತಿರುಗಿದರು. ಆಶ್ರಮಕ್ಕೆ ಹಿಂತಿರುಗಿದಾಗ ಲಕ್ಷ್ಮಣ ಆಶ್ರಮದ ದ್ವಾರದಲ್ಲಿ ಕುತ್ಕೊಂಡಿದ್ದವನು ಕೂಡಲೇ ಎದ್ದು ನಿಂತ. ತಾನು ಆವತ್ತು ಸಂಗ್ರಹ ಮಾಡಿಕೊಂಡು ಬಂದಂಥ ಆಹಾರದ ಪದಾರ್ಥಗಳನ್ನೆಲ್ಲ ತೋರಿಸಿದ ರಾಮನಿಗೆ. 10 ಕೃಷ್ಣ ಮೃಗಗಳನ್ನು, ನಾನಾ ರೀತಿಯಾದ ಗಡ್ಡೆ ಗೆಣಸುಗಳನ್ನು, ಹಣ್ಣುಗಳನ್ನು ರಾಮನಿಗೆ ತೋರಿಸಿದ. ಆ ಹಣ್ಣುಗಳನ್ನು, ಆಹಾರ ಪದಾರ್ಥಗಳನ್ನು ದೇವತಾ ಪ್ರೀತ್ಯರ್ಥವಾಗಿ ಬಲಿ ಕೊಡೋದಕ್ಕಾಗಿ ಉಪಯೋಗ ಮಾಡುವಂತ ರಾಮ ಸೀತೆಗೆ ಹೇಳಿದ. ಅದರಂತೆ ಸೀತೆ ದೇವತೆಗಳ ಪ್ರೀತ್ಯರ್ಥವಾಗಿ ಮೊದಲು ಬಲಿಯನ್ನಿಟ್ಲು. ಇದನ್ನು ಬಲಿ ಅಂತ ಅನ್ನೋದಕ್ಕಿಂತ ನೈವೇದ್ಯ ಅಂತ ಅನ್ಕೋಬಹುದು. ಮನೆಯ ಒಳಗಡೆ ಮಾಡೋದಕ್ಕೆ ನೈವೇದ್ಯ ಅಂತೀವಿ, ಮನೆಯ ಹೊರಭಾಗದಲ್ಲಿ ಇಡೋದಕ್ಕೆ ಬಲಿಹರಣ ಅಂತ ಹೀಗೆ ಅನ್ನೋ ಪದ್ಧತಿ. ಅಂತೂ ಅದರೆರಡರದ್ದು ಉದ್ದೇಶ ಒಂದೇ, ದೇವತೆಗಳು ಅರ್ಪಣೆ ಮಾಡೋದು, ದೇವತೆಗಳಿಗೆ ಭೂತಗಳಿಗೆ. ದೇವತೆಗಳ ಪ್ರೀತ್ಯರ್ಥವಾಗಿ ಬಲಿಯನ್ನು ಕೊಟ್ಟು ಭೂತ ಪ್ರೀತ್ಯರ್ಥವಾಗಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಆಕೆಯ ಆಹಾರವನ್ನಿಟ್ಟಳು. ಆಮೇಲೆ ರಾಮ ಲಕ್ಷ್ಮಣರಿಬ್ಬರಿಗೂ ಕೂಡ ಮಧು, ಮಾಂಸ, ಗಡ್ಡೆ ಗೆಣಸುಗಳು ಮತ್ತು ಆ ಜೇನುತುಪ್ಪ ಇತ್ಯಾದಿಗಳನ್ನು ಆಕೆ ಬಡಿಸಿದಳು. ಅವರ ಭೋಜನ ಆದ ಬಳಿಕ ಅವರಿಗೆ ಕೈ ತೊಳಿಲಿಕ್ಕೆ ನೀರು ಕೊಟ್ಟು, ಶುದ್ಧಾಚಮನ ಮಾಡಲಿಕ್ಕೆ, ಭೋಜನ ಆದಮೇಲೆ ಆಚಮನ ಮಾಡಬೇಕು, ಆಚಮನ ಮಾಡಲಿಕ್ಕೆ ನೀರು ಕೊಟ್ಟು, ಆಮೇಲೆ ತಾನು ಕೂಡ ಭೋಜನ ಮಾಡಿದ್ಲು. ಎಲ್ಲರದು ಭೋಜನ ಆದ ಬಳಿಕ ಅಲ್ಲೇನು ಪದಾರ್ಥಗಳು ಉಳಿದಿದ್ದು ಅದನ್ನೆಲ್ಲ ರಾಮನ ಸೂಚನೆಗನುಸಾರವಾಗಿ ಆಕೆ ಹೊರಗಡೆ ಬಿಸಾಡಿದ್ಲು. ಅವಳು ತನ್ನ ಎಲ್ಲ ಕಾರ್ಯ ಮುಗಿಸಿದ ಮೇಲೆ ಆಯಾಸಿತವಾಗಿ ಒಂದು ಕಡೆ ಮಲ್ಕೊಂಡ್ಬಿಟ್ಲು. ಆಯಾಸಿತವಾಗಿ ಮಲ್ಕೊಂಡಾಗ ರಾಮನು ಕೂಡ ಪ್ರಯಾಣ ಮಾಡಿ ದಣಿದಿದ್ದವನು ಆ ಸೀತೆಯ ತೊಡೆಯನ್ನು ತನ್ನ ತಲೆದಿಂಬನ್ನಾಗಿ ಮಾಡಿಕೊಂಡು ತಾನು ಕೂಡ ಮಲಗಿದ. ಆ ಬಲಿ ಸ್ವೀಕಾರ ಮಾಡಲಿಕ್ಕೆ ಅನೇಕ ಕಾಗೆಗಳು ಬಂದಿದ್ದವಲ್ಲ, ಅವಳು ಇಟ್ಟ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ. ಅದರಲ್ಲಿ ಒಂದು ಕಾಗೆ ಸೀತೆಯ ಸಮೀಪ ಬಂತು. ಅವಳ ಎದೆ ಪ್ರದೇಶದ ಮಾಂಸವನ್ನು ತಿನ್ನಬೇಕು ಅಂತ ಅದು ಅವಳ ಮೇಲೆ ಆಕ್ರಮಣಿಸಿತು. ಆನಂದ ರಾಮಾಯಣ ಹೇಳೋ ಪ್ರಕಾರ ಅವಳ ಕಾಲಿನ ಮಾಂಸ ಅಂತಿದೆ. ಇದು ವ್ಯತ್ಯಾಸ. ರಾಮ ಸುಖವಾಗಿ ಮಲ್ಕೊಂಡಿದ್ದಾದ್ರಿಂದ ಅವನನ್ನು ಎಬ್ಬಿಸಲಿಕ್ಕೆ ಅವಳಿಗೆ ಮನಸ್ಸು ಬರಲಿಲ್ಲ. ಅವಳಿಗೆ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಯಿತು. ಆಗ ರಾಮ ಎಚ್ಚೆತ್ಕೊಂಡ. ಇದೇನಿದು ಅಂತ ಸುತ್ತಲೂ ನೋಡಿದಾಗ ಆ ಕಾಗೆ ಸೀತೆಗೆ ಉಪಟಳ ಕೊಡ್ತಿರೋದನ್ನು ಆತ ಗಮನಿಸಿದ. ಎಷ್ಟು ದೂರಕ್ಕೆ ಹೋದರೂ ಕೂಡ ಆ ಕಾಗೆ ಸೀತೆಯನ್ನು ಹಿಂಬಾಲಿಸೋದನ್ನು ಬಿಡಲಿಲ್ಲ. ಆಗ ರಾಮನು ಕೂಡ ಕುಪಿತನಾಗಿ ಐಶಿಕಾಸ್ತ್ರವನ್ನ, ಅಂದ್ರೆ ಬಾಣ ಪ್ರಯೋಗ ಮಾಡಲಿಲ್ಲ ಅವನು, ಒಂದು ಹುಲ್ಲು ಕಡ್ಡಿ, ಮೋಂಜಿ ಅಂತ ಒಂದು ಹುಲ್ಲು ಏನಿರ್ತದೆ, ಆ ಹುಲ್ಲನ್ನು ಕೈಯಲ್ಲಿ ತೆಗೆದುಕೊಂಡು ಅದರಲ್ಲಿ ಮಂತ್ರವನ್ನು ಅಭಿಮಂತ್ರಣ ಮಾಡಿ ಅದನ್ನು ಕಾಗೆಯ ಮೇಲೆ ಪ್ರಯೋಗ ಮಾಡಿದ. ಅದು ತನ್ನ ರಕ್ಷಣೆಗಾಗಿ 3 ಲೋಕದಲ್ಲಿ ಎಲ್ಲ ಕಡೆ ಕೂಡ ಪ್ರಯಾಣ ಮಾಡಿತು. ಎಲ್ಲಿ ಪ್ರಯಾಣ ಮಾಡಿದರೂ ಕೂಡ ಅದಕ್ಕೆ ಪರಿಹಾರವೇ ಸಿಗಲಿಲ್ಲ. ಯಾರೂ ಕೂಡ ಅದಕ್ಕೆ ರಕ್ಷಣೆ ಕೊಡಲಿಲ್ಲ. ಮತ್ತೆ ರಾಮನ ಬಳಿಗೆ ಅದು ಬಂತು. ಮನುಷ್ಯನ ಧ್ವನಿಯಿಂದ ಸೀತೆಯ ಕಾಲುಗಳಿಗೆ ಅದು ಬಿದ್ದು ಪ್ರಾರ್ಥನೆ ಮಾಡಿತು. ಪ್ರಸಾದಂ ಕುರು ಮೇ ರಾಮ ಪ್ರಾಣೈಹಿ ಸಾಮಗ್ರ್ಯ ಮಸ್ತು ಮೇ ಅಸ್ತ್ರಸ್ಯಾಸ್ಯ ಪ್ರಭಾವೇಣ ಶರಣಂ ನ ಲಭೆ ಕ್ವಚಿತ್. ನನ್ನ ಪ್ರಾಣ ಉಳಿಸು, ನನಗೆ ಬೇರೆ ಎಲ್ಲಿ ಕೂಡ ರಕ್ಷಣೆ ಸಿಗ್ತಿಲ್ಲ ಅಂತ ಹೇಳ್ತದೆ. ಆಗ ರಾಮ ಅದಕ್ಕೆ ಹೇಳಿದ, ನೀನು ಸೀತೆಗೆ ಉಪಟಳ ಕೊಟ್ಟಿದ್ದೆ, ಹಾಗಾಗಿ ನಿನ್ನ ಪ್ರಾಣಹರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಸ್ತ್ರ ಪ್ರಯೋಗ ಮಾಡಿದ್ದೆ. ಅಸ್ತ್ರ ಪ್ರಯೋಗ ಮಾಡಿದ ಮೇಲೆ ಅಸ್ತ್ರ ವ್ಯರ್ಥ ಆಗುವಂತಿಲ್ಲ.
ಅದಕ್ಕಾಗಿ ಏನಾದರೂ ಒಂದು ನಿನ್ನ ಅವಯವ ಗುರಿ ಆಗಲೇಬೇಕು ಅಂತ ಹೇಳಿದೆ. ನಿನ್ನ ಒಂದು ಅಂಗವನ್ನು ಪರಿತ್ಯಾಗ ಮಾಡುವ. ಯಾವ ಅಂಗವನ್ನು ನಾನು ಗುರಿ ಮಾಡಲಿ ಹೇಳು ಅಂತಂದ ಅವನು. ನಿನ್ನ ಇಡೀ ಪ್ರಾಣ ಹೋಗೋದಕ್ಕಿಂತ ಯಾವುದೋ ಒಂದು ಅಂಗ ಊನಾಗೋದು ತೊಂದರೆ ಇಲ್ಲ ರಾಮ ಅದಕ್ಕೆ ಹೇಳಿದ. ಆ ವಿವೇಕಿಯಾದ ಕಾಗೆ ಸಮಾಧಾನವಾಗಿ ಆಲೋಚನೆ ಮಾಡಿ ಪೂರ್ಣ ಪ್ರಾಣ ಬಿಡೋದಕ್ಕಿಂತ 2 ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ತ್ಯಾಗ ಮಾಡ್ತೇನೆ ಅಂತ ಆಲೋಚನೆ ಮಾಡಿತು. ಒಂದು ಕಣ್ಣನ್ನು ತ್ಯಾಗ ಮಾಡ್ತೇನೆ, ಆ ಮೂಲಕವಾಗಿ ಒಕ್ಕಣ್ಣನೇ ಆದರೂ ಕೂಡ ಮುಂದೆ ನಿನ್ನ ಅನುಗ್ರಹದಿಂದ ಜೀವನ ಮಾಡಿಕೊಂಡಿರ್ತೇನೆ ಅಂತ ಹೇಳಿದ ಅವನು ಆ ಕಾಕ. ಆಗ ರಾಮ ಬಿಟ್ಟ ಅಸ್ತ್ರ ಕಾಗೆ ಕಣ್ಣಿಗೆ ಹಾನಿ ಮಾಡಿ ಆ ಒಂದು ಕಣ್ಣನ್ನು ಘಾಸಿಗೊಳಿಸಿತು. ಏಕಾಕ್ಷಣವಂತ ಕಾಕ ರಾಮನಿಗೆ ನಮಸ್ಕಾರ ಮಾಡಿ ತನ್ನ ಮನಸ್ಸಿಗೆ ಬಂದ ಕಡೆಗೆ ಹೊರಟು ಹೋದ. ಈ ಕಥೆ ಇಲ್ಲೇನು ಬಂದಿದೆ ಇದು ಪ್ರಕ್ಷಿಪ್ತ ಅಂತ ಕೆಲವು ರಾಮಾಯಣದಲ್ಲಿ ಇದು ಇಲ್ಲದೇ ಇದ್ರೂ ಕೂಡ ಮುಂದೊಂದು ಬಾರಿ ರಾಮ ಸೀತೆಯನ್ನು ಹುಡುಕೋದಕ್ಕಾಗಿ ಹನುಮಂತರನ್ನು ಕಳಿಸ್ತಾನಲ್ಲ, ಆ ಸಂದರ್ಭದಲ್ಲಿ ಮುಂದೊಂದು ಸರಿ ಈ ಕಥೆಯನ್ನು ನೆನಪು ಮಾಡ್ಕೋತಾರೆ. ರಾಮ ಸೀತೆ ಇಬ್ಬರಿಗೆ ಮಾತ್ರ ಗೊತ್ತಿರುವಂಥ ಒಂದು ರಹಸ್ಯದ ಘಟನೆ. ಅದನ್ನು ಯಾವುದಾದ್ರೂ ಹನುಮಂತ ಸೀತೆ ಕಡೆಯಿಂದ ತೆಗೆದುಕೊಂಡು ಬರಬೇಕಾಗಿತ್ತು. ಬಂದವನು ರಾಮನ ದೂತನೇ ಹೌದು ಅಂತ ಅನ್ನೋದು ಸೀತೆಗೆ ನಂಬಿಕೆಗೆ ಬರಬೇಕಾಗಿತ್ತು. ಅದಕ್ಕಾಗಿ ಈ ಘಟನೆಯನ್ನು ಸೀತೆ ಮುಂದೆ ಆ ಹನುಮಂತನಿಗೆ ಹೇಳ್ತಾಳೆ. ಅಥವಾ ರಾಮನೇ ಸೀತೆಗೆ ಇದನ್ನು ಹೇಳು ಅಂತ ಹೇಳಿ ಕಳಿಸಿರ್ತಾನೆ. ಅದನ್ನು ಏನಂತ ನೆನಪಿಲ್ಲ, ಮುಂದೆ ಬರುವ ಘಟನೆ ಅದು. ಅಂತೂ ಈ ಸರ್ಗ ಅದರಲ್ಲಿ ಬರುವಂಥ ರಾಮ ಸೀತೆಯರ ವಿಹಾರದ ವರ್ಣನೆ ಇದೆಲ್ಲ ಒಂದು ವೇಳೆ ಪ್ರಕ್ಷಿಪ್ತ ಅಂತ ಇಟ್ಕೊಂಡ್ರು ಅದರಲ್ಲಿ ಬರೋ ಕಥೆ ಮುಂದೆ ಬರ್ತದಾದ್ರಿಂದ ಇಲ್ಲಿ ಅದನ್ನು ಸೇರಿಸಿದ ಕಥೆ ಏನಿದೆ ಅದನ್ನ ಸತ್ಯ ಅಂತ ನಾವು ತಿಳ್ಕೊಳ್ಬಹುದು. ಅದು ಶುಕ್ರಾಚಾರ್ಯ ಅಂತ ಕಾಗೆ ರೂಪದಲ್ಲಿ ಇರಲಿಲ್ಲ. ಅಲ್ಲಿ ಕಾಗೆ ರೂಪದಿಂದ ಅಲ್ಲ, ಆ ಬಲಿಚಕ್ರವರ್ತಿ ದಾನ ಮಾಡಿ ಕೊಡ್ಲಿಕ್ಕೆ ಹೋದಾಗ ಆ ದಾನದ ಗಿಂಡಿಯೊಳಗೆ ಶುಕ್ರಾಚಾರ್ಯ ಸೇರ್ಕೊಂಡಿದ್ದ. ಅದು ಕಾಗೆ ರೂಪದಿಂದ ಅಲ್ಲ, ಮನುಷ್ಯ ರೂಪದಿಂದಲೇ ಸೇರ್ಕೊಂಡಿದ್ದ. ಆತನು ಏಕಾಕ್ಷನೇ ಆಗಿದ್ದ, ಆಗ ಕಾಗೆ ರೂಪದಿಂದ ಅಲ್ಲ. ಈ ಕಾಕ ಒಂದು ಅಸುರ. ಅದು ಆ ನೀರು ಬೀಳದಂತೆ ಅಡ್ಡ ಬಂದು ಕುತ್ಕೊಂಡಿದ್ದ ಶುಕ್ರಾಚಾರ್ಯ ಅಂತ ಆ ಬಲಿಚಕ್ರವರ್ತಿ ಕಥೆಯಲ್ಲಿ ಬರ್ತದೆ. ಅದನ್ನು ವಾಮನ ಕಡ್ಡಿಯಿಂದ ಚುಚ್ಚಿದ. ಅದು ಕೂಡ ಭಾಗವತದಲ್ಲಿ ಬಂದಿದ್ದ ಕಥೆ ಅಲ್ಲ, ಅದು ಮತ್ತೊಂದು ಯಾವುದೋ ಪುರಾಣದಲ್ಲಿ, ಯಾವ ಪುರಾಣ ಸ್ಪಷ್ಟವಾಗಿ ನೆನಪಿಲ್ಲ, ಭಾಗವತದಲ್ಲಿ ಬಂದಿದ್ದ ಕಥೆ ಅಲ್ಲ ಅದು. ಈ ಕಾಕಾಸುರನ ಕಥೆ ಏನಿದೆ ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸ್ವೀಕಾರ ಮಾಡಿ ಆ ಕಾಕ ಯಾರು, ಅವನೊಳಗಿರುವಂಥ ಯಾವ ಅಸುರನ ಆವೇಶ ಇತ್ತು ಅದನ್ನೆಲ್ಲ ವಿವರಣೆ ಮಾಡಿ ಹೇಳ್ತಾರೆ. ಕುರಂಗ ಅನ್ನುವಂಥ ಒಬ್ಬ ರಾಕ್ಷಸ ಶಿವನ ವರದಿಂದ ಈ ಕಾಗೆಗಳ ಕಣ್ಣಿನಲ್ಲಿ ಸೇರ್ಕೊಂಡು ಬಿಟ್ಟಿದ್ದ. ಕಾಗೆಗಳ ಕಣ್ಣಿನಲ್ಲಿ ಸೇರ್ಕೊಂಡು ಇಂಥ ದುಷ್ಟ ಅಭಿಪ್ರಾಯವನ್ನು ಇಟ್ಕೊಂಡು ಸೀತೆಗೆ ಆತ ಉಪಚಾರ ಕೊಡ್ಲಿಕ್ಕೆ ಬಂದಿದ್ದ. ಆ ಕಾಕ ಯಾರು ಅಂದರೆ ಇಂದ್ರನ ಮಗನ ಅಂತ ಜಯಂತ. ಮೂಲತಃ ಆತ ಸಜ್ಜನನೇ. ಆ ಕಾಗೆ ಶರೀರದಲ್ಲಿ ಜಯಂತನೂ ಇದ್ದ, ಕುರಂಗ ಅನ್ನುವಂಥ ರಾಕ್ಷಸನು ಕೂಡ ಇದ್ದ. ಆ ಕುರಂಗ ಅನ್ನುವಂಥ ರಾಕ್ಷಸನ ದುಷ್ಟತನದಿಂದಾಗಿ ಆ ಕಾಕೆ ಈ ಸೀತೆಗೆ ಈ ಥರ ಮಾಡಬೇಕಾಯ್ತು. ರಾಮ ಅಸ್ತ್ರವನ್ನು ಬಿಟ್ಟಾಗ ಅದೆಲ್ಲ ಕಡೆ ಕೂಡ ಸಂಚಾರ ಮಾಡಿತ್ತು. ಎಲ್ಲಿ ಸಂಚಾರ ಮಾಡಿದ್ರು ಅದಕ್ಕೆ ರಕ್ಷಣೆ ಸಿಗಲಿಲ್ಲ. ಮತ್ತೆ ಅದು ರಾಮನ ಕಡೆಗೆ ಬಂದಿತ್ತು. ಆ ವರ ತಾತ್ಪರ್ಯ ನಿರ್ಣಯದಲ್ಲಿ ಶಿವನ ವರ ಏನಿತ್ತು ಅಂತ ನಮ್ದು ಪೂರ್ಣವಾಗಿ ನನಗೆ ನೆನಪಿಗೆ ಗೊತ್ತಿಲ್ಲ. ಆ ಪುಸ್ತಕ ತೊಗೊಂಡು ಬರಲಿಲ್ಲ, ನೋಡ್ತೀನಿ ನಾಳೆ ದಿವಸ ಅದ್ರ ಪೂರ್ಣ ವರದ ವಿವರಣೆ ಹೇಳ್ತೀನಿ. ಅಂತೂ ಕಾಕಾಸುರ ಅಂದರೆ ಅವನಲ್ಲಿ ಕುರಂಗ ಅನ್ನುವಂಥ ಒಬ್ಬ ಅಸುರ, ಆಮೇಲೆ ಜಯಂತ ಅನ್ನುವಂಥ ಇಂದ್ರನ ಮಗ, ಅವರಿಬ್ಬರು ಕೂಡ ಆ ಶರೀರದಲ್ಲಿ ಇದ್ರು ಅಂತ ಅನ್ನೋದನ್ನ ಆ ನಿರ್ಣಯದಲ್ಲಿ ಹೇಳಿದಂತೆ ಗಮನಿಸಬೇಕು. ಈ ಸರ್ಗ ಆದ ಬಳಿಕ 96ನೇ ಸರ್ಗದಲ್ಲಿ ಮುಂದೆ ಕಥೆ ಮುಂದುವರೆದಿದೆ. ಈ ಹಿಂದಿನ ಸರ್ಗವನ್ನು ಪ್ರಕ್ಷಿಪ್ತ ಅಂತ ಯಾಕೆ ಹೇಳ್ತಾರಂದ್ರೆ, ತಾಮ್ ತಥಾ ದರ್ಶಯಿತ್ವಾತು ಮೈಥಿಲೀಂ ಗಿರಿ ನಿಮ್ನಗಾಮ್. ಹಿಂದಿನ ಸರ್ಗದಲ್ಲಿ 95ನೇ ಸರ್ಗದಲ್ಲಿ ಮಂದಾಕಿನಿ ನದಿಯನ್ನು ತೋರಿಸಿ ಅದರ ವರ್ಣನೆ ಮಾಡಿ ಅಲ್ಲೆಲ್ಲ ವಿಹಾರ ಮಾಡಿ ಅವರು ಆಶ್ರಮದ ಕಡೆಗೆ ಹಿಂತಿರುಗಿದರು ಅಂತ ವರ್ಣನೆ ಬಂದಿತ್ತು. ಈ 96ನೇ ಸರ್ಗದಲ್ಲಿ ಅವರ ಆಶ್ರಮಕ್ಕೆ ಹಿಂತಿರುಗಿ ಬಂದಿದ್ದು ವರ್ಣನೆ ಇದೆ. ಹಾಗಾಗಿ ನಡುವೆ ಸೇರ್ಕೊಂಡಿದ್ದ ಸರ್ಗ ಏನಿದೆ ಅದು ಪ್ರಕ್ಷಿಪ್ತ ಇದ್ದಿರಬೇಕು ಅಂತ ಆಲೋಚನೆ.
ರಾಮಸ್ತು ನಲಿನೀಂ ರಮ್ಯಾಂ ಚಿತ್ರಕೂಟಂ ಚ ಪರ್ವತಂ ಉತ್ತರೇ ತು ಗಿರೇಃ ಪಾದೇ ಚಿತ್ರಕೂಟಸ್ಯ ರಾಘವಃ. ಇದಂ ಮೇಧ್ಯಮಿದಂ ಸ್ವಾದು ನಿಷ್ಟಪ್ತಮಿದಮಗ್ನಿನಾ ಏವಮಾಸ್ತೆ ಸಧರ್ಮಾತ್ಮ ಸೀಧೆಯ ಸಹ ರಾಘವಃ. ಈ ಒಂದು ವರ್ಣನೆ ಎಲ್ಲ ಗಮನಿಸಬೇಕು. ಸೀತೆಗೆ ರಾಮ ಭೋಜನ ಮಾಡಿಸ್ತಿದ್ದಂತೆ. ಸೀತೆ ಉಳಿದೆಲ್ಲ ರಾಣಿಯರು ರಾಜರಿಗೆ ಭೋಜನ ಮಾಡಿಸಿದ ವರ್ಣನೆ ಎಲ್ಲ ಕೇಳ್ತೀವಿ. ಆಧುನಿಕ ಜಗತ್ತಿನಲ್ಲೂ ಅಂತಂದಲ್ಲಿ ವರ್ಣನೆ ನೋಡ್ತೀವಿ. ಇದು ಈ ಮಾಂಸ ಅಥವಾ ಈ ಭಕ್ಷ್ಯ ಪದಾರ್ಥ ಇದು ತಿನ್ನಲಿಕ್ಕೆ ಬಹಳ ರುಚಿಕರ ಆಗಿದೆ, ಇದು ಅಗ್ನಿಯಲ್ಲಿ ಚೆನ್ನಾಗಿ ಬೆಂದಿದೆ, ಇದನ್ನು ತಿನ್ನು, ಬಹಳ ರುಚಿಕರ ಆಗಿದೆ, ಇದನ್ನು ಆಸ್ವಾದಿಸು ಅಂತ ರಾಮ ಸವಿಮಾತುಗಳ ಮೂಲಕ ಸೀತೆಗೆ ಭೋಜನ ಮಾಡಿಸಿದ ಅಂತ ವರ್ಣನೆ ಇದೆ. ಈ ರಾಮನ ಆಚರಣೆ ಏನಿದೆ ಅದನ್ನು ಕೂಡ ನಮಗೆಲ್ಲರಿಗೂ ಒಂದು ಮೇಲ್ಪಂಕ್ತಿ ಆಗಬೇಕು. ರಾಮ ಹೀಗೆ ಸೀತೆಯ ಜೊತೆಗೆ ಅರಣ್ಯದಲ್ಲಿ ಸಂತೋಷದಿಂದ ಕಾಲ ಕಳೆದ. ಅದೇ ಸಂದರ್ಭದಲ್ಲಿ ಆ ಭರತನ ಸೈನ್ಯ ಅಲ್ಲಿಗೆ ಬಂದಿತ್ತು. ಆ ಸೈನ್ಯದ ಚಲನವಲನದಿಂದ ಏನು ಧೂಳು ಹುಟ್ಟಿತು ಅದು ಆಕಾಶವನ್ನೆಲ್ಲ ವ್ಯಾಪಿಸಿಕೊಂಡಿತ್ತು. ಅರಣ್ಯದ ಕಾಡಾನೆಗಳೆಲ್ಲ ಹೆದರ್ಕೊಂಡಿದ್ದವು. ಅದನ್ನು ನೋಡಿ ರಾಮ ಲಕ್ಷ್ಮಣನಿಗೆ ಹೇಳಿದ, ಆನೆಗಳು ಹಿಂಡು ಹಿಂಡಾಗಿ ಓಡಿ ಹೋಗ್ತಿವೆ, ಬಹಳ ಪ್ರಬಲವಾದ ಧ್ವನಿ ಕೇಳಿ ಬರ್ತಾ ಇದೆ, ಯಾವುದೋ ಒಂದು ಸೈನ್ಯ ಬರ್ತಿದ್ದಿರಬೇಕು, ಯಾರೋ ಒಬ್ಬ ರಾಜನೋ ರಾಜಕುಮಾರನೋ ಬೇಟೆಯಾಡಲಿಕ್ಕಾಗಿ ಅರಣ್ಯಕ್ಕೆ ಬಂದಿರಬೇಕು, ಅಥವಾ ಯಾವುದೋ ಒಂದು ಸಿಂಹವೋ ಹುಲಿಯೋ ಆನೆಗಳನ್ನ ಕಾಡು ಕೋಣೆಗಳನ್ನು ಬೆನ್ನಟ್ಟಿ ಬಂದಿದ್ದಿರಬಹುದು. ನೀನು ಏನು ಸಂಗತಿ ನಡೆದಿದೆ ಅಂತ ಅನ್ನೋದನ್ನ ಸಂಚಾರ ಮಾಡಿ ತಿಳಿದುಕೊಂಡು ಬಾ ಅಂತ ಹೇಳಿದ. ಲಕ್ಷ್ಮಣ ಅವಸರದಿಂದ ಸಮೀಪದಲ್ಲಿದ್ದಂತಹ ಒಂದು ಸಾಲ ವೃಕ್ಷವನ್ನು ಏರಿದ. 10 ದಿಕ್ಕುಗಳನ್ನು ನೋಡಿದ. ಪೂರ್ವ ದಿಕ್ಕಿನಲ್ಲಿ ಏನು ಕಾಣಲಿಲ್ಲ ಅವನಿಗೆ. ಉತ್ತರ ದಿಕ್ಕಿನ ಕಡೆಗೆ ನೋಡಿದ. ಉತ್ತರ ದಿಕ್ಕಿನ ಕಡೆಗೆ ನೋಡಿದಾಗ ದೊಡ್ಡ ಸೈನ್ಯ ನೋಡಿದ. ಸೈನ್ಯ ಬಂದಿರೋದನ್ನು ನೋಡಿ ರಾಮನಿಗೆ ಹೇಳಿದ, ಅಗ್ನಿಂ ಸಂಶಮಯತು ಆರ್ಯ ಸೀತಾ ಚ ಭಜತಾಂ ಗುಹಾಂ ಸಜ್ಜಂ ಕುರುಷ್ವ ಚಾಪಂ ಚ ಶರಾಂಶ್ಚ ಕವಚಂ ತಥಾ. ಯಾವುದೋ ಒಂದು ದೊಡ್ಡ ಸೈನ್ಯ ಬರ್ತಿರುವಂತ ಕಾಣಿಸ್ತಿದೆ, ಅದಕ್ಕಾಗಿ ನಮ್ಮ ಪರ್ಣಶಾಲೆಯಲ್ಲಿ ಅಗ್ನಿ ಏನಿದೆ ಅದನ್ನು ಮೊದಲು ಆರಿಸು, ಅದನ್ನು ಶಾಂತವನ್ನಾಗಿ ಮಾಡು. ಅಂದರೆ ಅಗ್ನಿಯ ಸುಳಿವಿನ ಮೂಲಕ ನಮ್ಮ ಅಸ್ತಿತ್ವ ಶತ್ರುಗಳಿಗೆ ಗೊತ್ತಾಗಬಾರ್ದು. ಅದಕ್ಕಾಗಿ ಅಗ್ನಿಯನ್ನು ಆರಿಸು, ಸೀತೆಯನ್ನು ಯಾವುದೋ ಒಂದು ಗುಹೆಯಲ್ಲಿ ಅಡಗಿಸಿಡು, ಮೊದಲು ನಾವಿಬ್ರು ಯುದ್ಧ ಮಾಡೋಣ. ಹೀಗೆ ಲಕ್ಷ್ಮಣ ಅವಸರವಾಗಿ ಹೇಳಿದ್ರು. ಲಕ್ಷ್ಮಣನಿಗೆ ಮತ್ತೊಮ್ಮೆ ಹೇಳಿದಂತೆ ರಾಮ, ಆ ಸೈನ್ಯ ಯಾರ್ದು ಅನ್ನೋದನ್ನು ಗಮನಿಸು, ಇಷ್ಟಾಕೆ ಅವಸರ ಪಡ್ತಿದ್ದೀವಿ. ಆ ಲಕ್ಷ್ಮಣ ಆಗಾಗಲೇ ಯುದ್ಧಕ್ಕೆ ತಯಾರಾಗಿದ್ದ. ಅತ್ಯಂತ ಕೋಪಾಪಿಷ್ಟನಾಗಿ ಅವನು ಹೇಳಿದ, ನಾನು ಎಲ್ಲ ವಿವರವಾಗಿ ಗಮನಿಸಿದ್ದೇನೆ, ಇದು ಭರತನ ಸೈನ್ಯ. ಇದು ತಾಯಿ ಮೋಸದಿಂದ ಭರತನಿಗೆ ರಾಜ್ಯವನ್ನು ಸಂಪಾದನೆ ಮಾಡಿಕೊಟ್ಲು. ಅಷ್ಟರಿಂದ ಭರತನಿಗೆ ತೃಪ್ತಿ ಆಗಲಿಲ್ಲ. ಅವನು ಈಗ ನಮ್ಮನ್ನು ಕೊಂದು ಇನ್ನು 14 ವರ್ಷದ ಬಳಿಕನೂ ಕೂಡ ರಾಜ್ಯವನ್ನು ನಿಷ್ಕಂಟಕವನ್ನಾಗಿ ಮಾಡಿಕೊಳ್ಳಿಕ್ಕಾಗಿ ಬಂದಿದ್ದಾನೆ. ಕೋವಿದಾರ ಧ್ವಜ, ಅದನ್ನ ಕೆಂಗಾಂಚಾಣ ಗಿಡ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇನ್ನು ನಾನು ಕೋಶದಲ್ಲಿ ಡಿಕ್ಷನರಿಯಲ್ಲಿ ನೋಡಿದೆ, ಎಂಥದ್ದು ಕೆಂಗಾಂಚಾಣ ಅಂದ್ರೆ ಗೊತ್ತಾಗಲಿಲ್ಲ. ಇದು ಕೋವಿದಾರ ಅಂದ್ರೆ ಕೆಂಗಾಂಚಾಣ ಅಂತ ತಿಳ್ಕೊಳ್ಬಹುದು. ಆ ಧ್ವಜ ಆ ಸೈನ್ಯದ ನಡುವೆ ಕಾಣಿಸ್ತಿದೆ. ಅನೇಕ ಆನೆಗಳು, ಕುದುರೆಗಳು, ಸೈನಿಕರೆಲ್ಲ ಅಲ್ಲಿ ಬಂದಿದ್ದಾರೆ. ನಾವಿಬ್ರು ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತ್ಕೊಳ್ಳೋಣ. ನಾವು ಈಗ ಯುದ್ಧ ಮಾಡದೇ ಇದ್ರೆ, ಭರತನನ್ನು ಸೋಲಿಸದೇ ಇದ್ರೆ ಆತನೇ ನಮ್ಮನ್ನು ನಾಶ ಮಾಡಿಬಿಡ್ತಾನೆ. ಭರತನನ್ನು ಯಾವತ್ತು ಸೋಲಿಸ್ತೇನೆ, ಆತನನ್ನು ಯಾವತ್ತು ಕೊಂದು ಹಾಕ್ತೀನಿ ಅಂತ ನಾನು ಕಾಯ್ತಾ ಇದ್ದೆ. ಅದಕ್ಕೆ ಈಗ ಒಂದು ಸರಿಯಾದ ಅವಕಾಶ ಸಿಕ್ಕಿದೆ. ನಾನೀಗ ಸೇಡು ತೀರ್ಸ್ಕೋತೇನೆ. ಇವನ ಕಾರಣದಿಂದಾಗಿ ನಿನಗೆ ಸಿಂಹಾಸನ ತಪ್ಪಿತು. ಶತ್ರು ಈಗ ತಾನಾಗಿ ಇಲ್ಲಿಗೆ ಬಂದಿದ್ದಾನೆ, ಅವನನ್ನು ನಾವು ಕೊಂದು ಹಾಕಿಬಿಡೋಣ. ಭರತನನ್ನು ಕೊಲ್ಲಿಕ್ಕೆ ನನಗೆ ಯಾವುದೇ ಅಪಾಯ ಕಾಣಿಸ್ತಿಲ್ಲ. ಪೂರ್ವಾಪಕಾರಿಣಾಂ ತ್ಯಾಗೆ ನಹಿ ಅಧರ್ಮ ವಿಧೀಯತೆ. ಪೂರ್ವಾಪಕಾರಿ ಭರತಃ ತ್ಯಕ್ತಧರ್ಮಶ್ಚ ರಾಘವ. ಎಂಥದೇ ಬಾಂಧವ್ಯ ಇದ್ರೂ ಕೂಡ, ಪರಸ್ಪರರಲ್ಲಿ ಎಂಥದೇ ಬಾಂಧವ್ಯ ಇದ್ರೂ ಕೂಡ, ಮೊದಲು ನಮಗೊಬ್ಬ ಯಾರು ಅಪಕಾರ ಮಾಡಿದರೆ ಅವನನ್ನು ನಾವು ಹತ್ಯೆ ಮಾಡಬೇಕು. ಅವನು ಅಧರ್ಮಿಯಾಗಿದ್ದರೆ ನಾವಾಗೇ ಮುಂದಾಗಿ ಶಸ್ತ್ರ ಎತ್ತಬಾರ್ದು. ಆದರೆ ಆತ ನಮಗೆ ಅಪಕಾರ ಮಾಡ್ಲಿಕ್ಕೆ ಬಂದರೆ ನಾವು ಸುಮ್ಮನೆ ಇರಬಾರ್ದು. ಭರತ
ಮೊದಲು ನಮಗೆ ಅಪಕಾರ ಮಾಡಿದ್ದಾನೆ, ನಮ್ಮ ಮೇಲೆ ದಂಡೆತ್ತಿ ಬಂದಿದ್ದಾನೆ. ತಕ್ಕ ಧರ್ಮಶ್ಚ, ರಾಜ್ಯವನ್ನು ತಾನು ಕಬಳಿಸಿ ಧರ್ಮವನ್ನು ಪರಿತ್ಯಾಗ ಮಾಡಿದ್ದಾನೆ. ಹಾಗಾಗಿ ಅವನ ಮೇಲೆ ಈಗ ನಾವೀಗ ಯುದ್ಧಕ್ಕೆ ಹೋಗಬೇಕು. ಅವನನ್ನು ಕೊಂದು ನೀನು ರಾಜ್ಯವನ್ನು ಸ್ವೀಕಾರ ಮಾಡು. ಕೈಕೇಯಿ ಈ ಎಲ್ಲ ಸಂಗತಿಗಳನ್ನು ನೋಡಿ ಸಂಕಟ ಪಡಲಿ. ಭರತನನ್ನು ಕೊಲ್ಲೋದು ಮಾತ್ರ ಅಲ್ಲ, ಅವನ ಆಪ್ತ ಮಿತ್ರರನ್ನ, ಬಂಧುಗಳನ್ನು ಎಲ್ಲರನ್ನೂ ಕೊಲ್ತೇನೆ ನಾನು. ಈ ಭೂಮಂಡಲ ಕೈಕೇಯಿ ಎನ್ನುವಂಥ ಈ ಪಾಪ ಏನಿದೆ, ಈ ಪಾಪದಿಂದ ಆಕೆ ಮುಕ್ತಳಾಗಲಿ. ಇಲ್ಲಿ ತನಕ ನನ್ನ ಸಿಟ್ಟು, ನನ್ನ ದ್ವೇಷ, ಅದನ್ನೆಲ್ಲ ನಾನು ಒಳಗೆ ಬುದ್ಧಿಸ್ಕೊಂಡಿದ್ದೆ, ಅದನ್ನು ನಾನು ಈಗ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ಭರತ ಹೇಳಿದ. ಅಲ್ಲಿಗೆ 96ನೇ ಸರ್ಗ ಮುಕ್ತಾಯ ಆಗಿದೆ. 97ರಲ್ಲಿ ರಾಮ ಭರತನಿಗೆ ಸಮಾಧಾನ ಮಾಡಿದ ಘಟನೆ ವರ್ಣನೆ ಇದೆ. ಭರತ ಶಸ್ತ್ರವನ್ನು ಕೈಯಲ್ಲಿ ಹಿಡಿತಾನೆ ಅಂದರೆ ಅವನು ಯೋಗ್ಯವಾದ ಸಮಯವನ್ನು ನೋಡಿ, ಸಮಯ, ಸಂದರ್ಭ, ಪರಿಸ್ಥಿತಿಗಳನ್ನು ಗಮನಿಸೇ ಶಸ್ತ್ರ ಹಿಡಿತಾನೆ. ಬೇರೆ ಸಂದರ್ಭದಲ್ಲಿ ಆತ ಶಸ್ತ್ರ ಹಿಡಿಯೋನೇ ಅಲ್ಲ. ಅವನು ಇಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡ್ಕೊಂಡು ಬಂದು ಏನು ಮಾಡಬೇಕಾಗಿದೆ? ಆತ ನಮ್ಮನ್ನು ಯಾಕೆ ಆಕ್ರಮಿಸ್ತಾನೆ? ನಾನು ನಮ್ಮ ತಂದೆಯ ಮಾತನ್ನು ಸತ್ಯವನ್ನಾಗಿ ಮಾಡಬೇಕು, ನಮ್ಮ ತಂದೆಯನ್ನು ಸತ್ಯ ಪ್ರತಿಜ್ಞೆಯನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನನಗಾಗಿ ಒದಗಿ ಬಂದಂತಹ ರಾಜ್ಯವನ್ನು ಪರಿತ್ಯಾಗ ಮಾಡಿ ಕಾಡಿಗೆ ಬಂದಿದ್ದೇನೆ. ಇನ್ನು ಆ ಭರತನನ್ನು ಕೊಂದು ಮತ್ತೆ ರಾಜ್ಯವನ್ನು ಪಡೆದುಕೊಂಡ್ರೆ ನಾನು ಇಲ್ಲಿ ತನಕ ಏನು ಮಾಡಿದಂತಾಯ್ತು? ರಾಜ್ಯದ ಆಸೆಯಿಂದ ರಾಮ ಭರತನನ್ನು ಕೊಂದ ಅನ್ನುವಂಥ ಅಪಕೀರ್ತಿಗೆ ನಾನು ಒಳಗಾಗೋದಿಲ್ಲೇನು? ಯದ್ರವ್ಯಂ ಬಾಂಧವಾನಾಂ ವಾ ಮಿತ್ರಾಣಾಂ ವಾ ಕ್ಷಯೇ ಭವೇತ್ ನಾಹಂ ತತ್ಪುಣ್ಯಾನ್ ಭಕ್ಷ್ಯಾನ್ ವಿಷಕೃತಾನಿವ. ಬಂಧು ಜನರನ್ನ, ಮಿತ್ರರನ್ನ ಕೊಲ್ಲೋದ್ರ ಮೂಲಕ ನಾವೇನು ಸ್ಥಾನಮಾನಗಳನ್ನ ಪಡ್ಕೊಳ್ತೀವಿ, ಐಶ್ವರ್ಯ ಪಡ್ಕೊಳ್ತೀವಿ, ಅದ್ಯಾವುದೂ ನನಗೆ ಬೇಡ. ಯಾಕೆಂದ್ರೆ ಅದೆಲ್ಲ ವಿಷಮಿಶ್ರಿತವಾದ ಭಕ್ಷ್ಯದಂತೆ, ಅದು ನಮಗೆ ಅಪಾಯಕಾರಿಯೇ. ನನಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಥವಾ ಸಮಗ್ರ ಭೂಮಂಡಲವೇ ಆಗಲಿ ಯಾಕಾಗಿ ಬೇಕು ಅಂದರೆ ನಿಮಗಾಗಿ ಬೇಕು, ಸಹೋದರರಿಗಾಗಿ. ನಾವೆಲ್ಲರೂ ಒಟ್ಟಾಗಿ ಇರೋದಾದರೆ, ನಾವು ಸಂತೋಷದಿಂದ ಇರೋದಾದರೆ ಈ ಭೂಮಿ ನನಗೆ ಬೇಕು. ಆ ಬಂಧು ಮಿತ್ರರನ್ನೇ ಬಿಟ್ಟು, ಸಹೋದರರನ್ನೇ ಬಿಟ್ಟು ಈ ಭೂಮಿಯನ್ನು ನಾನು ಯಾತಕ್ಕಾಗಿ ಅಪೇಕ್ಷೆ ಪಡಬೇಕು? ಧಾತೃಣಾಂ ಸಂಗ್ರಹಾರ್ಥಂ ಚ ಸುಖಾರ್ಥಂ ಚಾಪಿ ಲಕ್ಷ್ಮಣ ರಾಜ್ಯಮಪಿ ಅಹಮಿಚ್ಛಾಮಿ ಸತ್ಯೇನ ಆಯುಧ ಮಾಲಭೆ. ಈ ಆಯುಧವನ್ನು ಮುಟ್ಟಿ ನಾನು ಪ್ರಮಾಣ ಮಾಡಿ, ಶಪಥ ಮಾಡಿ ಹೇಳ್ತೇನೆ, ಭೂಮಿಯಾಗಲಿ, ಸ್ಥಾನಮಾನಗಳಾಗಲಿ, ಸಿಂಹಾಸನವಾಗಲಿ ನನಗಾಗಿ ಬೇಕಾಗಿಲ್ಲ, ನಿಮ್ಮೆಲ್ಲರಿಗಾಗಿ ನನಗದು ಬೇಕು. ನೀವೇ ಇಲ್ಲದೆ ಇದ್ರೆ ಅದನ್ನು ತೆಗೆದುಕೊಂಡಾದ್ರೂ ನಾನು ಏನು ಮಾಡಬೇಕು? ನಾನೊಂದು ವೇಳೆ ಅಪೇಕ್ಷೆ ಪಟ್ಟರೆ ಇಡೀ ಭೂಮಂಡಲವನ್ನು ನನ್ನ ವಶಕ್ಕೆ ತಗೊಳ್ಬಲ್ಲೆ, ಕ್ಷಣ ಮಾತ್ರದಲ್ಲಿ ನಾನು ಅದನ್ನು ಸಾಧಿಸ್ತೇನೆ. ಆದರೆ ಅಧರ್ಮದಿಂದಾಗಿ ನನಗೊಂದು ವೇಳೆ ಈ ಸ್ಥಾನಮಾನಗಳಾಗಲಿ, ಇಂದ್ರ ಪದವಿಯೇ ಆಗಲಿ ಸಿಗೋದಾಗಿದ್ದರೆ ಅದು ನನಗೆ ಬೇಡ. ನೀನು, ಭರತ, ಶತ್ರುಘ್ನ ಇವರು ಇಲ್ಲದೇ ಇದ್ದರೆ ನನಗೆ ಯಾವ ಸುಖವೂ ಕೂಡ ಬೇಡ. ಆ ಸುಖವನ್ನು ಅಗ್ನಿ ಸುಟ್ಟು ಭಸ್ಮ ಮಾಡಿಬಿಡಲಿ. ನೀವಿಲ್ಲದೇ ಇದ್ದರೆ ಸುಖ ಬರೋದಾಗಿದ್ದರೆ ಆ ಸುಖವನ್ನು ಅಗ್ನಿ ಸುಟ್ಟು ಹಾಕಿಬಿಡಲಿ. ಭರತ ಯಾಕೆ ಬಂದಿದ್ದಾನೆ ಅಂದರೆ ನನಗೆ ಕಾರಣ ಹೀಗೆ ಅನಿಸ್ತಿದೆ ಅಂತಂದ ರಾಮ. ಭರತ ಸೋದರ ಮಾವನ ಮನೆಯಿಂದ ಅಯೋಧ್ಯೆಗೆ ಬಂದಿದ್ದಾನೆ. ನಾವು ಅರಣ್ಯಕ್ಕೆ ಹೋದ ಸಂಗತಿ ಅವನಿಗೆ ತಿಳಿದಿದೆ. ಅವನು ಭರತನು ಕೂಡ ಧರ್ಮಾತ್ಮ ಆದ್ದರಿಂದ ಜ್ಯೇಷ್ಠನಾದಂತಹ ರಾಮನೇ ಸಿಂಹಾಸನಕ್ಕೆ ಯೋಗ್ಯ. ಹಾಗಾಗಿ ನನಗೆ ಸಿಂಹಾಸನ ಬೇಡ ಅನ್ನುವ ಕಾರಣಕ್ಕಾಗಿ ನನ್ನನ್ನು ನೋಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದಾನೆ. ಕೈಕೇಯಿಯ ಮೇಲೂ ಕೂಡ ಆತ ಕೋಪಿಸಿಕೊಂಡಿದ್ದಾನೆ. ಕೈಕೇಯಿಯನ್ನು ಆತ ನಿಂದನೆ ಮಾಡಿದ್ದಾನೆ. ರಾಜ್ಯವನ್ನು ನನಗೆ ಕೊಡಬೇಕು ಅಂತ ಬಂದಿದ್ದಾನೆ ಅವನು ಅಂದ ರಾಮ. ಮನಸ್ಸಿನಲ್ಲಿ ಕೂಡ ನನಗೆ ಯಾವುದೇ ಅಹಿತವನ್ನು ಮಾಡುವವನಲ್ಲ ಅವನು. ಇಷ್ಟೆಲ್ಲ ರಾಮ ಭರತನಿಗೆ ಹೇಳಿ ಅವನಿಗೆ ಹೇಳಿದೆ, ಲಕ್ಷ್ಮಣನಿಗೆ ಹೇಳಿದ. ನಿನಗೆ ಭರತನ ಮೇಲೆ ಇಷ್ಟೇ ಸಂದೇಹ? ಭರತ ಯಾವತ್ತಾದರೂ ನಿನಗೆ ಎಂದಾದರೂ ಕೇಳಿ ಬಗೆದಿದ್ದಾನೇನು? ಆ ಕಾರಣದಿಂದಾಗಿ ನೀನು ಭರತನ ವಿಷಯದಲ್ಲಿ ಯಾವುದೇ ನಿಷ್ಠುರ ಮಾತನಾಡಬಾರದು. ಭರತನ ವಿಷಯದಲ್ಲಿ ಏನಾದರೂ ನಿಷ್ಠುರ ಮಾತನಾಡಿದರೆ ಅದು ನೀನು ನನಗೇ ಮಾತಾಡಿದಂತೆ. ಎಂಥ ಆಪತ್ತು ಬಂದರೂ ಕೂಡ ಮಕ್ಕಳು ತಂದೆಯನ್ನು ಕೊಲ್ತಾರೇನು? ಪ್ರಾಣ ಸಮಾನವಾದಂತಹ ಒಡ ಹುಟ್ಟಿದವರನ್ನೇ ಯಾವತ್ತಾದರೂ ಕೊಲ್ತಾರೇನು? ಕೊಲ್ಲೋದಿಲ್ಲ ಅಂದ ರಾಮ. ಆ ಕಾಲ ಹಾಗಿತ್ತು. ಹಾಗೆ ಪರಸ್ಪರ ವಿಶ್ವಾಸ ಇತ್ತು ಅವರಿಗೆ. ಮಕ್ಕಳು ಯಾವತ್ತೂ ತಂದೆ ತಾಯಿಯನ್ನು ಕೊಲ್ಲೋದಿಲ್ಲ. ಮತ್ತು ಸಹೋದರರು ಕೂಡ ಸಂಪತ್ತಿಗಾಗಿ, ಸ್ಥಾನಮಾನಗಳಿಗಾಗಿ
ಪರಸ್ಪರರನ್ನು ಕೊಲ್ಲೋದಿಲ್ಲ ಅಂತ ವಿಶ್ವಾಸ ಇತ್ತು. ಇವತ್ತು ಆ ವಿಶ್ವಾಸನೇ ಉಳಿದಿಲ್ಲ. ಯಾರು ಯಾರನ್ನು, ಮಕ್ಕಳು ತಂದೆ ತಾಯಿಯನ್ನು ಕೊಲ್ಬಹುದು, ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಕೊಲ್ಬಹುದು, ಸಹೋದರರು ಕೂಡ ಪರಸ್ಪರನ್ನು ಕೊಲ್ಕೋಬಹುದು, ಏನು ಕೂಡ ಆಗಬಹುದು. ತಂದೆ ತಾಯಿಗಳು ಮಕ್ಕಳನ್ನು ಕೊಂದಿದ್ದ ಇಲ್ಲಿ ಕೇಳಿಲ್ಲ, ಇನ್ನು ಸಾಂದರ್ಭಿಕವಾಗಿ ಹೇಳಿದಷ್ಟೇ. ಮಕ್ಕಳಾದವರು ತಂದೆ ತಾಯಿಗಳಿಗೆ ದ್ರೋಹ ಬಗೆದನ್ನು ಕೇಳ್ತೇವೆ, ಆದರೆ ತಂದೆ ತಾಯಿಗಳು ಮಕ್ಕಳಿಗೆ ದ್ರೋಹ ಬಗೆದದ್ದು ನಾನು ಎಲ್ಲಿ ಕೇಳಿಲ್ಲ. ಒಂದು ವೇಳೆ ತಂದೆ ಬಗಿಬಹುದು, ತಾಯಿ ಮಾತ್ರ ಎಲ್ಲೂ ಬಗಿಲಿಕ್ಕಿಲ್ಲ. ಕುಪುತ್ರೋ ಜಾಯೇತ ಕ್ವಚಿತ್ ಕುಮಾತಾನ ಭವತಿ, ಸೌಂದರ್ಯ ಲಹರಿ ಶ್ಲೋಕ ಅದು. ಕೆಟ್ಟ ಮಗ ಹುಟ್ಟಬಹುದು, ಶಂಕರಾಚಾರ್ಯರ ಸೌಂದರ್ಯ ಲಹರಿ ಶ್ಲೋಕ ಅದು. ಕೆಟ್ಟ ಮಗ ಹುಟ್ಟಬಹುದು, ಕೆಟ್ಟ ತಾಯಿ ಎಂದು ಕೂಡ ಹುಟ್ಟಲಾರಳು. ಅವಳು ಸ್ತ್ರೀಯಾದವಳು ತಾಯಿ ಆಕಸ್ಮಿಕವಾಗಿ ಬೇರೆ ಏನಾದರೂ ತಪ್ಪುಗಳನ್ನು ಮಾಡಬಹುದು, ಬೇರೆ ಯಾರಿಗಾದ್ರೂ ಕೇಡು ಬಗಿಬಹುದು, ಮಗನಿಗೆ ಕೇಡು ಬಗೆಯಲಾರಳು ಅಂತ ಅದರ ಅರ್ಥ. ಹಾಗಾಗಿ ನೀನ್ಯಾಕೆ ಭರತನ ಮೇಲೆ ಇಷ್ಟೊಂದು ಕುಪಿತನಾಗಿದ್ದೆ, ಯಾಕೆ ತಿರಸ್ಕಾರ ಮಾಡ್ತಿದ್ದೆ ಅಂದ ರಾಮ. ಒಂದು ವೇಳೆ ನಿನಗೆ ಏನಾದರೂ ರಾಜ್ಯವನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೆ ಅದನ್ನು ಹೇಳು. ರಾಮ ಹೇಳಿದ, ನಾನು ಭರತ ಇಲ್ಲಿ ಬಂದ ಕೂಡಲೇ ಅವ್ರಿಗೆ ಹೇಳ್ತೇನೆ, ಲಕ್ಷ್ಮಣನಿಗೆ ರಾಜ್ಯ ಆಳಬೇಕು ಅಂತ ಅಪೇಕ್ಷೆ ಇದೆ, ಆ ಸಾಮ್ರಾಜ್ಯವನ್ನು ಲಕ್ಷ್ಮಣನಿಗೆ ಕೊಟ್ಟು ಬಿಡು ಅಂತ ನಾನು ಹೇಳ್ತೇನೆ. ಭರತ ನನ್ನ ಮಾತಿಗೆ ಇಲ್ಲ ಅನ್ನೋದಿಲ್ಲ, ಕೂಡಲೇ ಕೊಟ್ಟು ಬಿಡ್ತಾನೆ, ನೀನೇ ರಾಜ್ಯವನ್ನು ಆಳು. ಭರತನ ಬಗ್ಗೆ ಸಂದೇಹ ಮಾತ್ರ ಬೇಡ ಅಂತ ರಾಮ. ಅಣ್ಣ ಹೀಗೆ ಹೇಳಿದ ಮೇಲೆ ಆ ಲಕ್ಷ್ಮಣನಿಗೆ ನಾಚಿಕೆ ಆಯಿತು, ಆತ ಕುಸಿದು ಹೋಗಿಬಿಟ್ಟ. ಸ್ವಾನಿಗೆ ಆಪ್ತ್ರಾಣಿ ಲಜ್ಜೆಯ ಪ್ರವಿವೇಶ, ಆಮೆ ತನ್ನ ಅಂಗಗಳನ್ನೆಲ್ಲ ಒಳಗೆ ಕುದುರಿಸ್ಕೊಂಡು ಬಿಡ್ತದಲ್ಲ, ಆತ ಅದರಂತೆ ನಾಚಿಕೆಯಿಂದ ಕುಗ್ಗಿ ಹೋಗಿಬಿಟ್ಟ. ಮಾತು ಬದಲಾಯಿಸಿದ ಲಕ್ಷ್ಮಣ. ಅಥವಾ ದಶರಥನೇ ಬಂದಿರಬೇಕು ನಿನ್ನನ್ನು ನೋಡ್ಲಿಕ್ಕಾಗಿ ಅಂದ. ರಾಮನೇ ನಿನ್ನನ್ನು ನೋಡ್ಲಿಕ್ಕೆ ಲಕ್ಷ್ಮಣ ಸ್ವಯಂ ದಶರಥನೇ ಬಂದಿದ್ದಿರಬೇಕು. ಆಗ ರಾಮ ಹೇಳಿದ, ಇರ್ಬೋದು, ಹಾಗೂ ಆಗಿದ್ದಿರಬಹುದು. ಮಕ್ಕಳಿಬ್ಬರು ಕೂಡ ರಾಜಕುಮಾರರು, ಸುಖ ಪಡಬೇಕಾದವರು, ಸುಖ ಪಡಬೇಕಾದ ವಯಸ್ಸಿನಿಂದ ಕಾಡಿಗೆ ಬಂದು ಬಿದ್ದಿದ್ದಾರಲ್ಲ ಅಂತ ಕರುಣೆಯಿಂದ ಮತ್ತೆ ನಮ್ಮನ್ನು ಅಯೋಧ್ಯೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದಿರಬಹುದು. ಅಥವಾ ಕೊನೆ ಪಕ್ಷ ವೈದೇಹಿನ ಸೀತೆಯನ್ನಾದರೂ ಅಯೋಧ್ಯೆ ಕರ್ಕೊಂಡು ಹೋಗ್ತೇನೆ ಅಂತ ನಮ್ಮ ಅಪ್ಪ ಅಭಿಪ್ರಾಯ ಪಟ್ಟಿದ್ದಿರಬಹುದು. ನಮ್ಮ ಅಪ್ಪನ ರಥ ಅಲ್ಲಿ ಕಾಣಿಸ್ತಿದೆ, ನಮ್ಮ ಅಪ್ಪನ ಆನೆ ಶತ್ರುಂಜಯ ಅನ್ನುವಂಥ ದೊಡ್ಡ ಪಟ್ಟದ ಆನೆ ಅದು ಕೂಡ ಅಲ್ಲಿ ಕಾಣಿಸ್ತಿದೆ. ಆದರೆ ನಮ್ಮ ಅಪ್ಪನ ಶ್ವೇತ ಛತ್ರ, ರಾಜ ಬಂದಿದ್ದ ಅವನ ತಲೆಯ ಮೇಲೆ ಶ್ವೇತ ಛತ್ರ ಇರಬೇಕಾಗಿತ್ತು, ಬಿಳಿ ಛತ್ರ, ಅದು ಮಾತ್ರ ಕಾಣಿಸ್ತಿಲ್ಲ. ಹಾಗಾಗಿ ತಂದೆ ಬಂದಿದ್ದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಸಂದೇಹ ಇದೆ ಅಂದ ರಾಮ. ನೀನು ಮರದಿಂದ ಇಳಿ. ಇನ್ನೂ ಲಕ್ಷ್ಮಣ ಮರದ ಮೇಲೆ ಇದ್ದ, ಅಲ್ಲಿಂದ ಇಳಿಲಿಕ್ಕೆ ತಯಾರಿದ್ದಿಲ್ಲ ಅವನು. ಯಾರ ಬಂದಿದ್ದಾರೆ ಅಂತ ನೋಡ್ಲಿಕ್ಕಾಗಿ ಅಲ್ಲೇ ನಿಂತ್ಕೊಂಡಿದ್ದ. ಲಕ್ಷ್ಮಣ ಮರದಿಂದ ಇಳಿದು ರಾಮನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ. ಭರತ ರಾಮನ ಪರ್ಣಶಾಲೆಯ ಸಮೀಪಕ್ಕೆ ಬಂದು ಸೈನ್ಯಕ್ಕೆ ಯಾವುದೇ ಸೈನ್ಯದಿಂದ ಪರ್ಣಶಾಲೆಯ ನಿವಾಸಿಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಆ ಸೇನಾಪತಿಗೆ ಆಜ್ಞಾಪನೆ ಮಾಡಿದ. ಪರ್ಣಶಾಲೆಯ ಸುತ್ತಲೂ ಕೂಡ ಸೈನ್ಯ ಬಿಡಾರ ಹೂಡಿತು. ಚಿತ್ರಕೂಟ ಪರ್ವತದ ಸುತ್ತಲೂ ಸುಮಾರು 1.5 ಯೋಜನದ ದೂರದವರೆಗೆ ಅದು ಅಲ್ಲಿ ಬಿಡಾರ ಹೂಡಿತು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 97ನೇ ಸರ್ತಿ ಮುಕ್ತಾಯ ಆಗಿದೆ.